सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಇಂದಿನಿಂದ ಮುಂದಿನ ಕೆಲ ದಿನಗಳವರೆಗೆ ನಾವು ಭಾಗವತದ ತೃತೀಯ ಸ್ಕಂದದ ಕೆಲವು ಭಾಗದ ಅಧ್ಯಾಯಗಳನ್ನು ಚರ್ಚೆ ಮಾಡೋಣ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತೆ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತ್ರಿ ತನ್ಮಯಾತಯತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಕೃಷ್ಣ. ತೃತೀಯ ಸ್ಕಂದದ ಕೊನೆಯ ಭಾಗದಲ್ಲಿ, ಭಾಗವತದಲ್ಲಿ ತೃತೀಯ ಸ್ಕಂದದ ಕೊನೆಯ ಭಾಗದಲ್ಲಿ ಬರುವಂತಹ ಕೆಲವು ಅಧ್ಯಾಯಗಳ ತತ್ವವನ್ನು ಕಪಿಲೋಪದೇಶ ಅಂತ ಹೇಳ್ತಾರೆ. ಮೂಲವಾಗಿ ಕಪಿಲ ಅಂತಂದ್ರೆ ಯಾರು? ಭಗವಾನ್ ಕಪಿಲ ಅಂತ ಹೇಳ್ತಾರೆ. ಕಪಿಲ ಅಂತಂದರೆ ಸುಪ್ರೀಂ ಲಾರ್ಡ್ ಹಿಮ್ಸೆಲ್ಫ್. ಅವನು ಪರಮಾತ್ಮನಲ್ಲದೆ, ಪರಬ್ರಹ್ಮನಲ್ಲದೆ ಅವನು ಬೇರೇನೂ ಅಲ್ಲ. ಅವನನ್ನು ಮಹಾವಿಷ್ಣು ಅಂತ ಕೂಡ ಹೇಳ್ತೀವಿ. ಮಹಾವಿಷ್ಣುವೇ ಕಪಿಲಾವತಾರಿಯಾಗಿ ಅವತಾರವನ್ನು ತಾಳಿ ಬಂದು ಈ ಒಂದು ಉಪದೇಶವನ್ನು ಕೊಟ್ಟಿರ್ತಾನೆ. ಮತ್ತು ಈ ವಿಚಾರವನ್ನು ಸ್ವತಃ ಕಪಿಲನೇ ಇಲ್ಲಿ ತಿಳಿಸ್ತಾನೆ. ಶ್ರೀ ಕಪಿಲದೇವರು ಹೇಳ್ತಾರೆ, ಆತ್ಮವಿದ್ಯೆ ಎನ್ನುವಂತಹದ್ದು ನಿಧಾನವಾಗಿ ನಶಿಸುತ್ತಾ ಹೋಗ್ತಾ ಇದೆ, ಕಣ್ಮರೆಯಾಗ್ತಾ ಬರ್ತಾ ಇದೆ. ಬಹುಶಃ ಇದು ಕೊನೆಯಾಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಒಂದರ್ಥದಲ್ಲಿ ಇದು ಈ ರೀತಿ ನಾಶವಾಗ್ತಾ ಇದೆ, ಇದು ಮುಂದೆ ಸಿಗೋದಿಲ್ಲ ಅನ್ನೋದಾದರೆ ಹೇಗೆ? ಮನುಷ್ಯನಿಗೆ ಸಿಗದೇ ಇದು ಕಣ್ಮರೆಯಾಗ್ತಾ ಇದೆ ಅಂತಂದರೆ ಮನುಕುಲದ ಉದ್ಧಾರವಾದರೂ ಯಾವ ರೀತಿ ಆಗುತ್ತೆ? ಯಾಕೆ ಅಂತಂದರೆ ಆತ್ಮಜ್ಞಾನ, ಆತ್ಮವಿದ್ಯೆ ಅಂತ ಹೇಳ್ತಾರೆ, ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ, ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಇವೆಲ್ಲ ಒಂದೇ. ಈ ಆತ್ಮವಿದ್ಯೆ ಎನ್ನುವಂತಹದ್ದು ಅದು ಇರೋದೇ ಮಾನವನ ಕಲ್ಯಾಣಕ್ಕಾಗಿ, ಮನುಷ್ಯನ ಉದ್ಧಾರಕ್ಕಾಗಿ. ದುರಾದೃಷ್ಟವಶಾತ್ ಈ ಒಂದು ಆತ್ಮವಿದ್ಯೆ ಎನ್ನುವಂತಹದ್ದು ಮನುಷ್ಯನ ಕಲ್ಯಾಣಕ್ಕಾಗಿ, ಅವನ ಉದ್ಧಾರಕ್ಕಾಗಿ ಅಂತ ಹೇಳಿ ಅವನಿಗೆ ಇದು ಸಿಗ್ತಾ ಇಲ್ಲ ಅಂತಂದರೆ ಇನ್ನು ಕಲ್ಯಾಣವಾಗಲಿ ಲೋಕೋದ್ಧಾರವಾಗಲಿ ಹೇಗೆ ತಾನೇ ಆಗತ್ತೆ? ಈ ಆತ್ಮವಿದ್ಯೆಯು ನಾಶವಾಗದಂತೆ, ಇದು ನಶಿಸಿ ಹೋಗದಂತೆ, ಮತ್ತೆ ಇದು ಮಾನವನ ಉನ್ನತಿಗಾಗಿ, ಅವನ ಕಲ್ಯಾಣಕ್ಕಾಗಿ, ಲೋಕದ ಕಲ್ಯಾಣಕ್ಕಾಗಿ ಅವನಿಗೆ ಪ್ರಾಪ್ತವಾಗಬೇಕು ಅಂತ ಹೇಳಿ ನಾನು ಈಗ ಕಪಿಲನಾಗಿ ಅವತಾರವನ್ನು ತಾಳಿ ಇಲ್ಲಿಗೆ ಬಂದಿದ್ದೀನಿ.
ಈ ಕಪಿಲೋಪದೇಶವನ್ನು, ಈ ಒಂದು ತತ್ವವನ್ನು ಸಾಂಖ್ಯ ತತ್ವ ಅಂತ ಕೂಡ ಹೇಳ್ತಾರೆ. ಸಾಂಖ್ಯ ತತ್ವವನ್ನು ಉಪದೇಶಿಸಿ ಆತ್ಮವಿದ್ಯೆಯನ್ನು ಮತ್ತೆ ನಾನು ಕೊಡಬೇಕು ಅಂತ ಹೇಳಿ ಈ ಅವತಾರವನ್ನು ತಾಳಿ ಇಲ್ಲಿಗೆ ಬಂದಿದ್ದೀನಿ. ಈ ಒಂದು ವಿಚಾರವನ್ನು ಭಾಗವತದ ತೃತೀಯ ಸ್ಕಂದದ 24ನೇ ಅಧ್ಯಾಯದೊಂದಿಗೆ ಇದು ಪ್ರಾರಂಭವಾಗುತ್ತೆ. ಹೆಚ್ಚು ಕಡಿಮೆ ಇದು ತೃತೀಯ ಸ್ಕಂದದ ಕೊನೆಯ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹದ್ದು. ಭಗವಂತ ಮಹಾವಿಷ್ಣು ಯಾವ ಕಾರಣದಿಂದ ಕಪಿಲನಾಗಿ ಅವತಾರವನ್ನು ತೆಗೆದುಕೊಳ್ಬೇಕಾಯಿತು ಅನ್ನುವಂತಹದ್ದನ್ನು ನಾವು ತಿಳ್ಕೋಬೇಕಾಗತ್ತೆ. ಭಾಗವತದ ಈ ಭಾಗ ಕಪಿಲೋಪದೇಶ ಅನ್ನುವಂತಹದ್ದು ನಡೆದದ್ದಾದರೂ ಯಾವಾಗ, ಸ್ವಲ್ಪ ವಿಚಾರವನ್ನು ಮಾಡಬೇಕಾಗತ್ತೆ. ಪ್ರಸಕ್ತ ನಾವು ವೈವಸ್ವತ ಮನ್ವಂತರದಲ್ಲಿ ಇದ್ದೀವಿ. ಪುರಾಣಗಳ ಕಾಲವನ್ನು ನಾವು ಊಹಿಸಿಕೊಂಡು ಅದನ್ನು ನಮ್ಮ ಗಮನಕ್ಕೆ, ನಮ್ಮ ಅರಿವಿಗೆ ತಂದುಕೊಳ್ಳುವಂತಹದ್ದು ಅಷ್ಟು ಸುಲಭವಲ್ಲ. ಇದು ಬಹಳ ಅಸಾಧ್ಯವಾದ ಕೆಲಸ. ಆದರೂ ಕೂಡ ವಿಚಾರವನ್ನು ತಿಳ್ಕೋಬೇಕು ಅನ್ನುವ ಆ ಒಂದು ದೃಷ್ಟಿಯಿಂದ ನೋಡಿದ್ರೆ ಅದನ್ನು ಈ ರೀತಿ ಅರ್ಥ ಮಾಡ್ಕೋಬಹುದು. ಕಪಿಲೋಪದೇಶದ ಸಮಯವನ್ನು ತಿಳಿಬೇಕು ಅಂತಂದರೆ ನಾವು ಎಷ್ಟು ಹಿಂದೆ ಹೋಗಬೇಕಾಗತ್ತೆ, ಅಥವಾ ಈಗ ನಾವು ಆ ಸಮಯದಿಂದ ಎಷ್ಟು ಮುಂದೆ ಬಂದಿದ್ದೀವಿ ಅನ್ನುವಂತಹದ್ದನ್ನು ಊಹಿಸ್ಕೋಬೇಕಾಗತ್ತೆ. ಮನ್ವಂತರ ಅಂತ ಹೇಳ್ತೀವಿ. ಒಟ್ಟು ಮನ್ವಂತರಗಳು 14. ನಾವೀಗ ಇರೋವಂತಹದ್ದು 7ನೇ ಮನ್ವಂತರದಲ್ಲಿ. ಈ ಕಪಿಲೋಪದೇಶ ಅನ್ನುವಂತಹದ್ದು ನಡೆದಿದ್ದು ಮೊದಲನೆಯ ಮನ್ವಂತರದಲ್ಲಿ. ಮತ್ತು ಈ ಒಂದು ಸಮಯವನ್ನು ಸ್ವಯಂಭುವ ಮನ್ವಂತರ ಅಂತ ಕೂಡ ಹೇಳ್ತಾರೆ. 2ನೇದು ಸ್ವಾರೋಚಿಸ, 3ನೇದು ಔತ್ತಮ, ಮುಂದೆ ತಾಪಸ, ರೈವತ, ಚಾಕ್ಷುಷ 6 ಆಯಿತು. ಈಗ 7ನೇದು ವೈವಸ್ವತ ಮನ್ವಂತರ. ಮೊದಲನೆಯ ಮನ್ವಂತರಕ್ಕೂ ಮತ್ತು ಈಗಿನ ವೈವಸ್ವತ ಮನ್ವಂತರಕ್ಕೂ ಇರೋಂತಹ ಕಾಲದ ಸಮಯವನ್ನು ನಾವು ನಮ್ಮ ಕಲ್ಪನೆಗೆ ತೆಗೆದುಕೊಂಡ್ರೆ ಸುಮಾರು 230 ಕೋಟಿ ವರ್ಷಗಳು ಕಳೆದು ಹೋಗಿದೆ. 230 ಕೋಟಿ ವರ್ಷಗಳಷ್ಟು ಹಳೆಯದಾದರೂ ಇಲ್ಲಿರುವಂತಹ ವಿಚಾರ ಈಗಿನ ಕಾಲಕ್ಕೂ ಸದ್ಯದ ಪರಿಸ್ಥಿತಿನಲ್ಲಿ ಈಗಲೂ ಇದು ಪ್ರಸ್ತುತ ಅಂತಂದರೆ ಇದರ ಮಹಿಮೆ ಎಷ್ಟಿರಬಹುದು ಮತ್ತು ಈ ಉಪದೇಶದ ಪ್ರಭಾವ ಅನ್ನುವಂತಹದ್ದು ನಮ್ಮ ಮೇಲೆ ಎಷ್ಟು ಬೀರುತ್ತೆ ಮತ್ತು ಈ ಪ್ರಭಾವವನ್ನು ನಾವು ಹೇಗೆ ನಮ್ಮ ಬದುಕಿನಲ್ಲಿ ನಾವು ಬಳಸ್ಕೋಬಹುದು ಅನ್ನೋದು ಈ ಒಂದು ಮಹಿಮೆ ನಮಗೆ ತಿಳಿಸ್ಕೊಡುತ್ತೆ. ಇಡೀ ಪ್ರಪಂಚವನ್ನು, ಜಗತ್ತನ್ನು ಗೆದ್ದು ನನ್ನದಾಗಿ ಮಾಡ್ಕೋಬೇಕು ಅಂತ ಪ್ರಯತ್ನಿಸಿದ ವೀರರು ಸಾವಿರಾರು. ಅಂತಹ ಸಾವಿರಾರು ವೀರರಲ್ಲಿ ಯಾರೂ ಕೂಡ ಶಾಶ್ವತರಾಗಿ ಉಳಿಲಿಲ್ಲ. ಮತ್ತು ಇಡೀ ಪ್ರಪಂಚಕ್ಕೆ ನಾನು ಒಳ್ಳೆಯದು ಮಾಡ್ತೀನಿ ಅಂತ ಹೇಳಿದವರು ಕೂಡ ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಲಿಲ್ಲ. ಆದರೆ ಜನಗಳ ಮನಸ್ಸಿನ ಒಳಗೆ ಹುದುಗಿರುವಂತಹ ಶೋಕ ತಾಪಗಳನ್ನು ನಿವಾರಿಸುವಂತಹ ಆಧ್ಯಾತ್ಮ ಜೀವಿಗಳು ಮಾತ್ರ ಪ್ರಪಂಚದ ಕೊನೆಯ ಕ್ಷಣದವರೆಗೆ ನಮ್ಮ ಜೊತೆನೇ ಜೀವಿಸ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕಪಿಲೋಪದೇಶ ಅನ್ನುವಂತಹದ್ದು ನಮಗೆ ಪ್ರಸ್ತುತ ಅಂತಲೇ ನಾವು ಹೇಳಬಹುದು. ನಾವೀಗ ಸುಮಾರು 230 ಕೋಟಿ ವರ್ಷಗಳಷ್ಟು ಹಿಂದೆ ಹೋಗಿ ಅದನ್ನು ಆಲಿಸಬೇಕಾಗತ್ತೆ, ಅಥವಾ ಅಷ್ಟು ಹಿಂದಿನ ವಿಚಾರವನ್ನು ಇವತ್ತು ನಾವು ಇಲ್ಲಿಗೆ ತೆಗೆದುಕೊಂಡು ಬರಬೇಕಾಗತ್ತೆ.
ಚತುರ್ಮುಖ ಬ್ರಹ್ಮನ ಮೊಟ್ಟ ಮೊದಲ ಇಬ್ಬರ ಮಕ್ಕಳು ಅಂತಂದರೆ ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಅಂತ ಹೇಳ್ತಾರೆ. ನಮ್ಮ ಪುರಾಣಗಳು ತಿಳಿಸುವಂತೆ, ನಮ್ಮ ಪುರಾಣದ ಶಾಸ್ತ್ರಗಳು ಹೇಳಿರುವಂತೆ ಈ ಇಬ್ಬರು ಮಹಾತ್ಮರನ್ನು ಆದಿಜೀವಿಗಳು ಅಂತ ಕರೀತಾರೆ. ಚತುರ್ಮುಖ ಬ್ರಹ್ಮನ ದೇಹದಿಂದ ಹುಟ್ಟಿದವರು ಅಂತ ಹೇಳ್ತಾರೆ. ಅವನ ಎಡಭಾಗದಿಂದ ಶತರೂಪಾದೇವಿ ಮತ್ತು ಬಲಭಾಗದಿಂದ ಸ್ವಯಂಭುವ ಮನು ಅನ್ನುವಂತಹವನು ಹುಟ್ಟಿದ ಅಂತ ಹೇಳ್ತಾರೆ. ಹೀಗೆ ಇವರಿಬ್ಬರು ಹುಟ್ಟಿದರು ಅಂತಂದರೆ ಈ ಒಂದು ವಿಚಾರವನ್ನು ಪುರಾಣ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದೆ. ಎಡಭಾಗವನ್ನು ವಾಮ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ವಾಮ ಅಂತಂದರೆ ಹೆಂಡತಿ ಅನ್ನುವಂತಹ ಅರ್ಥ ಕೂಡ ಇದೆ. ಈ ದಂಪತಿಗಳಿಗೆ 5 ಜನ ಮಕ್ಕಳಿರ್ತಾರೆ. 2 ಗಂಡು ಮಕ್ಕಳು ಮತ್ತು 3 ಜನ ಹೆಣ್ಮಕ್ಳಿರ್ತಾರೆ. ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಇವರಿಗೆ 5 ಜನ ಮಕ್ಕಳು. ಪ್ರಿಯಂವ್ರತ ಮತ್ತು ಉತ್ತಾನಪಾದ ಅನ್ನುವಂತಹ 2 ಗಂಡು ಮಕ್ಕಳು ಹಾಗೂ ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಅನ್ನುವಂತಹ 3 ಜನ ಹೆಣ್ಮಕ್ಕಳು ಈ ದಂಪತಿಗಳಿಗಿರ್ತಾರೆ. ಈ ದೇವಹೂತಿ ಅನ್ನುವ ಮಗಳನ್ನು ಸ್ವಯಂಭುವ ಮನು ಕರ್ದಮ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರು ಕೆಲವರುಗಳು, ಮತ್ತೆ ಕೆಲವರು ಅಂಗಾಂಗಗಳಿಂದ ಹುಟ್ಟಿದವರು, ಕೆಲವರು ಅವನ ನೆರಳಿನಿಂದ ಕೂಡ ಕೆಲವರು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಕರ್ದಮ ಚತುರ್ಮುಖ ಬ್ರಹ್ಮನ ನೆರಳಿನಿಂದ ಹುಟ್ಟಿದವನಾಗಿರ್ತಾನೆ. ಛಾಯಾಯಾಹ ಕರ್ದಮೋ ಜಗ್ನೆ ಅಂತ ಭಾಗವತ ಸ್ಪಷ್ಟವಾಗಿ ಹೇಳುತ್ತೆ. ಒಮ್ಮೆ ಸ್ವಯಂಭುವ ಮನು ಮತ್ತು ಶತರೂಪಾದೇವಿಯವರು ತಮ್ಮ 2ನೇ ಪುತ್ರಿ ದೇವಹೂತಿ ಅವಳಿಗೆ ಮದುವೆ ಮಾಡಬೇಕು ಅಂತ ಯೋಚಿಸ್ತಾ ಇರುವಂತಹ ಸಮಯದಲ್ಲಿ ಚತುರ್ಮುಖ ಬ್ರಹ್ಮ ತನ್ನ ಮಗ ಕರ್ದಮ ಪ್ರಜಾಪತಿಗೆ ಒಂದು ವಿಚಾರವನ್ನು ತಿಳಿಸ್ತಾನೆ. ಈ ಕಡೆ ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ತಮ್ಮ 2ನೇ ಮಗಳ ಮದುವೆಯ ಆಲೋಚನೆಯನ್ನು ಮಾಡ್ತಾ ಇರುವಂತಹ ಸಮಯದಲ್ಲಿ ಚತುರ್ಮುಖ ಪರಬ್ರಹ್ಮ ತನ್ನ ಮಗ ಕರ್ದಮ ಪ್ರಜಾಪತಿಗೆ ಒಂದು ಸೂಕ್ಷ್ಮವಾದ ವಿಚಾರವನ್ನು ತಿಳಿಸ್ಕೊಡ್ತಾನೆ. ಅವನು ಹೇಳ್ತಾನೆ, ನಾನು ಸೃಷ್ಟಿಯ ವಿಸ್ತಾರಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮಾಡುವಂತಹ ಸೃಷ್ಟಿಯ ವಿಸ್ತಾರಕ್ಕೆ ನೀನು ನನಗೆ ಸಹಾಯ ಮಾಡಬೇಕು. ಈ ವಿಚಾರವನ್ನು ನಿನಗೆ ತಿಳಿಸಿದಂತೆ ನಾನು ನನ್ನ ಅನೇಕ ಮಕ್ಕಳಿಗೆ ಕೂಡ ತಿಳಿಸಿದ್ದೆ. ಆದರೆ ಅವರು ಯಾರೂ ಈ ಮಾತಿಗೆ ಅಷ್ಟು ಗಮನವನ್ನು ಕೊಡಲಿಲ್ಲ. ಅವರೆಲ್ಲರೂ ನಿವೃತ್ತಿ ಮಾರ್ಗವನ್ನು ಅನುಸರಿಸಿ ಪ್ರಾಪಂಚಿಕದಲ್ಲಿ ಆಸಕ್ತಿಯನ್ನು ಹೊಂದದೆ ಆಧ್ಯಾತ್ಮದಲ್ಲಿ ಆಸಕ್ತರಾದರು. ಅವರು ಸಂಸಾರಕ್ಕೆ ಬರಲಿಲ್ಲ. ನೀನು ಅವರಂತೆ ಆಗಬೇಡ. ಅವರು ಯಾರು ನನ್ನ ಮಾತನ್ನ ನಡೆಸ್ಕೊಡ್ಲಿಲ್ಲ. ಈಗ ನಾನು ನಿನ್ನ ಮೇಲೆ ಭರವಸೆ ಇಟ್ಕೊಂಡಿದ್ದೀನಿ. ನೀನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಗೃಹಸ್ಥನಾಗಿ ಪ್ರಪಂಚದ ವಿಸ್ತಾರಕ್ಕೆ ನೀನು ಕಾರಣನಾಗಬೇಕು. ಇದರ ಅರ್ಥ ನೀನು ಪ್ರಜಾ ಸೃಷ್ಟಿಗೆ ಮೊದಲಾಗಬೇಕು. ನೀನು ಹೀಗೆ ಮಾಡುವುದರ ಮೂಲಕ ಲೋಕದಲ್ಲಿ ಆಧ್ಯಾತ್ಮ ವಿದ್ಯೆಯನ್ನು, ಆತ್ಮಜ್ಞಾನವನ್ನು ಬೋಧಿಸುವಂತಹ ಮಕ್ಕಳನ್ನು ನೀನು ಲೋಕಕ್ಕೆ ಅರ್ಪಿಸಬೇಕಾಗತ್ತೆ. ಇದು ಲೋಕ ಕಲ್ಯಾಣದ ಕೆಲಸ, ಲೋಕೋದ್ಧಾರದ ಕೆಲಸ. ಇದು ನಿನ್ನಿಂದ ಅಂತಹ ಮಕ್ಕಳು ಹುಟ್ಟಬೇಕು ಅಂತ ಚತುರ್ಮುಖ ಬ್ರಹ್ಮನು ಕರ್ದಮನಿಗೆ ಆದೇಶಿಸ್ತಾನೆ. ತನ್ನ ತಂದೆಯ ಸಂಕಲ್ಪವನ್ನು ತಿಳಿದ ಕರ್ದಮ ಋಷಿ ತನ್ನ ತಂದೆಗೆ ಕೊಟ್ಟಂತಹ ಮಾತನ್ನು ನೆರವೇರಿಸಬೇಕು ಅಂತ ನಿರ್ಧಾರ ಮಾಡ್ತಾನೆ. ಯಾಕೆ ಅಂತಂದರೆ
ಉಳಿದವರು ಯಾರೂ ಚತುರ್ಮುಖ ಬ್ರಹ್ಮನು ಹೇಳಿದಂತಹ ಮಾತನ್ನ ನಡೆಸ್ಕೊಡ್ಲಿಲ್ಲ. ಈಗ ನನ್ನ ಮೇಲೆ ಭರವಸೆ ಇಟ್ಟಿದ್ದಾನೆ ತಂದೆ. ಹಾಗಾಗಿ ನಾನು ತಂದೆಯ ಮಾತಿಗೆ ಗೌರವವನ್ನು ಕೊಟ್ಟು ಅವರು ಆದೇಶಿಸಿದಂತೆ ನಾನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಪ್ರಜಾಸೃಷ್ಟಿಗೆ ಲೋಕೋದ್ಧಾರಕ್ಕಾಗಿ ನಾನು ಮೊದಲಾಗಬೇಕು, ಈ ಒಂದು ಸಂಕಲ್ಪವನ್ನು ನಾನು ತಗೋಬೇಕು ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಆದರೆ ಈ ಒಂದು ವಿಚಾರವನ್ನು ಏಕಾಏಕಿ ಚತುರ್ಮುಖ ಬ್ರಹ್ಮನು ಕರ್ದಮ ಋಷಿಗೆ ತಿಳಿಸಿರುವಂತಹದ್ದು. ಇಲ್ಲಿಯವರೆಗೆ ಕರ್ದಮ ಋಷಿ ಮದುವೆಯ ಬಗ್ಗೆ ಯೋಚನೆಯನ್ನೇ ಮಾಡಿರಲಿಲ್ಲ. ತಂದೆಯ ಮಾತನ್ನು ಅನುಸರಿಸುವ ಕಾರಣದಿಂದ ಪ್ರಜಾಸೃಷ್ಟಿಗೆ ಮುಂದಾಗಲು, ಗೃಹಸ್ಥನಾಗಲು ಕರ್ದಮ ಋಷಿ ಮನಸ್ಸು ಮಾಡ್ದ. ತನ್ನಲ್ಲಿದ್ದ ಗೊಂದಲಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಅವನು ತಪಸ್ಸಿಗೆ ಮುಂದಾಗ್ತಾನೆ. ತಪಸ್ಸಿನ ಮೂಲಕ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಬೇಕು ಅಂತ ಹೇಳಿ, ಅದಕ್ಕಾಗಿ ಎಲ್ಲಿ ಯಾವ ಜಾಗದಲ್ಲಿ ಸರಸ್ವತಿ ನದಿ ಪ್ರದಕ್ಷಿಣಾಕಾರವಾಗಿ ಹರಿತಾ ಇದೆಯೋ ಆ ಜಾಗವನ್ನು ಬ್ರಹ್ಮಾವರ್ತ ಅಂತ ಕರೀತಾರೆ. ಅಲ್ಲಿ ಸರಸ್ವತಿ ನದಿ ಮತ್ತು ದೃಷತ್ವತಿ ನದಿ ಹರಿಯತ್ತೆ. ಈ ಎರಡೂ ನದಿಗಳ ಮಧ್ಯಭಾಗವನ್ನು ಬ್ರಹ್ಮಾವರ್ತ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ಒಂದು ಸರೋವರ ಇದೆ. ಆ ಸರೋವರವನ್ನು ಬಿಂದು ಸರೋವರ ಅಂತ ಹೇಳ್ತಾರೆ. ಈ ಬಿಂದು ಸರೋವರದ ಜಾಗದಲ್ಲಿ ಅನೇಕ ವರ್ಷಗಳ ಕಾಲ ಈ ಕರ್ದಮ ಋಷಿ ತಪಸ್ಸು ಮಾಡ್ತಾನೆ. ಈ ವಿಚಾರವನ್ನು ಪುರಾಣ ವಿವರಿಸಿದ ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಈ ಒಂದು ತಪಸ್ಸನ್ನು ಕರ್ದಮ ಋಷಿ ಸುಮಾರು 10,000 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ ಅಂತ ಹೇಳ್ತಾರೆ. ಇಲ್ಲಿ 10,000 ವರ್ಷ ಅಂತ ಹೇಳಿದ್ರು ಕೂಡ ನಾವು ಅದನ್ನು ದೀರ್ಘ ಸಮಯದವರೆಗೆ ಅವನು ತಪಸ್ಸು ಮಾಡದ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವ ಕಾರಣಕ್ಕಾಗಿ ಅವನು ತಪಸ್ಸು ಮಾಡದ ಅಂತಂದರೆ, ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಮುಂದೆ ಸತ್ಪ್ರಜೆಗಳನ್ನು ಸಮಾಜಕ್ಕೆ ಕೊಡಬೇಕು, ಈ ಒಂದು ಉದ್ದೇಶದಿಂದ ಮುಂದೆ ಬಹಳ ನಿಯಮದಿಂದ ಇರಬೇಕು ಅಂತ ಹೇಳಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಉನ್ನತ ಕಾರಣದಿಂದ ಪರಮಾತ್ಮನ ಅನುಗ್ರಹ ಬೇಡುವ ಸಲುವಾಗಿ ದೀರ್ಘಕಾಲದ ತಪಸ್ಸಿಗೆ ಅವನು ಮುಂದಾಗ್ತಾನೆ. ಕರ್ದಮ ಋಷಿ ತಪಸ್ಸಿನಲ್ಲಿ ನಿರತನಾಗಿದ್ದಾಗ ಪರಮಾತ್ಮ ವಾಸುದೇವ ನಾರಾಯಣ ಗರುಡನನ್ನೇರಿ ಆ ಜಾಗಕ್ಕೆ ಬಂದು ಅವನನ್ನು ನೋಡಿ ಸಂತೋಷದಿಂದ ಅವನನ್ನು ಆಶೀರ್ವದಿಸ್ತಾನೆ. ಆ ಒಂದು ಸಂತೋಷದ ಸಮಯದಲ್ಲಿ ಅವನ ಕಣ್ಣಂಚಿನಲ್ಲಿದ್ದಂತಹ ನೀರು ಬಿಂದುಗಳಾಗಿ ಅಲ್ಲಿ ಬಿದ್ದುವು ಅಂತ ಪುರಾಣ ಹೇಳುತ್ತೆ. ಈ ಕಾರಣದಿಂದ ಅದನ್ನು ಬಿಂದು ಸರೋವರ ಅಂತ ಕೂಡ ಭಾಗವತ ತಿಳಿಸುತ್ತೆ. ಈಗ ಸೃಷ್ಟಿ ಎನ್ನುವಂತಹದ್ದು ಪ್ರಾರಂಭವಾಗಿದೆ. ಸೃಷ್ಟಿಯಲ್ಲಿ ಬ್ರಹ್ಮದೇವ ಅನೇಕ ಜೀವಿಗಳನ್ನು ಹೊರತಂದಿದ್ದಾನೆ. ಮನುಷ್ಯರನ್ನು ಹೊರತುಪಡಿಸಿ ಅನೇಕ ವಿವಿಧ ಜೀವಿಗಳನ್ನು ಈ ಸೃಷ್ಟಿಯಲ್ಲಿ ಕಾಣುವಂತೆ ಮಾಡಿದ್ದಾನೆ. ಕೆಲವು ಋಷಿಗಳನ್ನು ತನ್ನ ಮನಃಶಕ್ತಿಯಿಂದ ಸೃಷ್ಟಿ ಮಾಡಿದ್ದಾನೆ. ಅಂತಹವರನ್ನ ಬ್ರಹ್ಮನ ಮಾನಸಪುತ್ರರು ಅಂತ ಹೇಳ್ತಾರೆ. ಮರೀಚಿ, ಮನು ಇತ್ಯಾದಿ ಋಷಿಗಳನ್ನು ಸೃಷ್ಟಿ ಮಾಡಿ ಆಗಿದೆ. ತನ್ನ ಮಾನಸಪುತ್ರರಿಗೆ ಮನುಷ್ಯರನ್ನ ಪ್ರಜಾ ಸಂತತಿಗೆ ಮುಂದಾಗಬೇಕು ಅಂತ ಹೇಳಿ ಕೂಡ ಆದೇಶಿಸಿರ್ತಾನೆ. ನೀವೆಲ್ಲರೂ ಈ ಒಂದು ಪ್ರಜಾ ಸೃಷ್ಟಿಯಲ್ಲಿ ತೊಡಗಬೇಕು ಅಂತ ಕೂಡ ಹೇಳಿರ್ತಾನೆ. ಲೋಕದಲ್ಲಿ ಪ್ರಜಾ ಉತ್ಪತ್ತಿ ಅಂತಂದರೆ ಮನುಷ್ಯನ ಸಂತಾನ ಹೆಚ್ಚಾಗುವಂತೆ
ನೀವು ಸಂಕಲ್ಪವನ್ನು ತಗೋಬೇಕು ಅಂತ ತನ್ನ ಮಾನಸ ಪುತ್ರರನ್ನು ಕೇಳ್ಕೊತಾನೆ. ತನ್ನ ಮಾನಸ ಪುತ್ರರನ್ನ ಮತ್ತು ಅನೇಕ ಋಷಿಗಳನ್ನು ಈ ರೀತಿಯಾಗಿ ಅವನು ಕೇಳ್ಕೊಂಡಿರ್ತಾನೆ. ಈಗ ನೀವು ಹೆಚ್ಚಾಗಿ ನಿಮ್ಮ ಗಮನವನ್ನು ಪ್ರಜಾ ಉತ್ಪತ್ತಿಗಾಗಿ ಬಳಸಿರಿ. ಈ ನವಸೃಷ್ಟಿಯಲ್ಲಿ ಮನುಷ್ಯ ಸಂತಾನ ಅನ್ನುವಂತಹದ್ದು ಎಲ್ಲೆಲ್ಲೂ ಕಂಡುಬರಬೇಕು. ಈ ಕಾರಣದಿಂದ ನೀವೆಲ್ಲರೂ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಬೇಕು ಮತ್ತು ಪ್ರಜಾ ಸೃಷ್ಟಿಗೆ ಮುಂದಾಗಬೇಕು. ಹೀಗೆ ಬ್ರಹ್ಮದೇವ ತನ್ನ ಮಾನಸ ಪುತ್ರರಿಗೆ ಆದೇಶವನ್ನು ನೀಡಿರ್ತಾನೆ. ಪ್ರಜಾ ಸೃಜೇತಿ ಭಗವಾನ್ ಕರ್ದಮೋ ಬ್ರಹ್ಮಣೋದಿತಃ ಸರಸ್ವತ್ಯಾಂ ತಪಸ್ತೇಪೆ ಸಹಸ್ರಾಣಾಂ ಸಮಾದಶ. ಬ್ರಹ್ಮದೇವರು ಆದೇಶಿಸಿದ ಆ ಋಷಿಗಳಲ್ಲಿ ಕರ್ದಮ ಅನ್ನುವಂಥವರು ಕೂಡ ಒಬ್ಬರಾಗಿದ್ದರು. ಈ ಕರ್ದಮ ಪ್ರಜಾಪತಿಯೇ ಮುಂದೆ ಭಗವಾನ್ ಕಪಿಲರ ತಂದೆಯಾಗ್ತಾರೆ. ಕರ್ದಮ ಪ್ರಜಾಪತಿಗೂ ಕೂಡ ಬ್ರಹ್ಮದೇವರು ಇದೇ ಆದೇಶವನ್ನು ನೀಡಿರ್ತಾರೆ. ಗೃಹಸ್ಥಾಶ್ರಮವನ್ನು ಪಡೆದು ಪ್ರಜಾ ಸೃಷ್ಟಿಗೆ ಮುಂದಾಗಬೇಕು ಅಂತ ಹೇಳಿರ್ತಾರೆ. ತಂದೆ ಬ್ರಹ್ಮದೇವರಿಂದ ಇಂತಹ ಒಂದು ಆಜ್ಞೆ ಬಂದ ನಂತರ ಕರ್ದಮ ಪ್ರಜಾಪತಿ ಏನು ಮಾಡ್ತಾರೆ? ಇಂತಹ ಬಹು ಸೂಕ್ಷ್ಮವಾದ ಸನ್ನಿವೇಶಗಳ ಕಡೆಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ತಂದೆಯವರ ಮಾತನ್ನು ನೆರವೇರಿಸಬೇಕು ಅಂತ ಹೇಳಿ ಇದು ಮಕ್ಕಳ ಕರ್ತವ್ಯ, ಇದು ಧರ್ಮ, ಈ ಪ್ರಕಾರ ಈ ರೀತಿ ನಿರ್ಧರಿಸಿ ಅವರು ಮದುವೆಗಾಗಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಬೇಕು. ಮದುವೆ ಆಗಬೇಕು, ಗೃಹಸ್ಥಾಶ್ರಮಕ್ಕೆ ಬರಬೇಕು ಅಂತಂದರೆ ಇದಕ್ಕಾಗಿ ಅವರಿಗೆ ಒಬ್ಬಳು ಹೆಂಡತಿ ಅನ್ನುವಂತಹವಳು ಕೂಡ ಬೇಕಾಗ್ತಾಳೆ. ಇಲ್ಲಿಯವರೆಗೆ ಋಷಿ ಜೀವನವನ್ನು ನಡೆಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಕರ್ದಮ ಋಷಿ ಎಂದೂ ಕೂಡ ಮದುವೆಯ ಬಗ್ಗೆ ಯೋಚನೆಯನ್ನೇ ಮಾಡಿರಲಿಲ್ಲ. ಈಗ ಏಕಾಏಕಿ ತಂದೆ ಬ್ರಹ್ಮದೇವ ಈ ರೀತಿ ಹೇಳಿದ್ದಾರೆ ಮತ್ತು ನಾನು ಅವರ ಮಾತನ್ನು ಕೇಳಬೇಕು, ಅವರ ಸಂಕಲ್ಪವನ್ನು ನೆರವೇರಿಸಬೇಕು, ಇದಕ್ಕಾಗಿ ನಾನು ಮದುವೆ ಆಗಬೇಕು. ಈ ಎಲ್ಲ ರೀತಿಯಿಂದಲೂ ನನಗೆ ಅನುಕೂಲಕರವಾಗಿ ಬರುವಂತಹ ಹೆಣ್ಣು ಯಾರಿರಬಹುದು? ಆ ಹೆಣ್ಣನ್ನು ಹುಡುಕೋದಾದರೂ ಹೇಗೆ? ಅವಳು ಎಲ್ಲಿರ್ತಾಳೆ? ಅಂತಹವಳನ್ನ ಹುಡುಕಿ ತರೋದು ಹೇಗೆ? ಮದುವೆಗೆ ನನ್ನ ಜೊತೆ ಮದುವೆಗೆ ಅವಳನ್ನ ಒಪ್ಸೋದಾದರೂ ಹೇಗೆ? ಯಾಕೆ ಅಂತಂದರೆ ಇಂತಹ ಗೊಂದಲಗಳು ಕರ್ದಮ ಋಷಿಗೆ ಯಾಕೆ ಹೇಳ್ತು ಅಂತಂದರೆ ಮದುವೆಯ ಬಗ್ಗೆ ಆಲೋಚನೆಯೇ ಇಲ್ಲದಿದ್ದಂತಹ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏಕಾಏಕಿ ಈ ಒಂದು ನಿರ್ಧಾರವನ್ನು ತಗೊಂಡಾಗ ಅಂತಹವನ ಮನಸ್ಸಿನಲ್ಲಿ ಈ ರೀತಿಯ ಅಲೆಗಳು, ಯೋಚನೆಗಳು ಏಳುವಂತಹದ್ದು ಸಹಜ. ಈ ಪ್ರಕಾರ ಈ ಪರಿಸ್ಥಿತಿಯಲ್ಲಿ ಕರ್ದಮ ಪ್ರಜಾಪತಿ ಅವನಿಗೂ ಅನೇಕ ಯೋಚನೆಗಳು ತನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡ ಕಾರಣ ಅದರ ಪರಿಹಾರಕ್ಕಾಗಿ ಅವನು ತಪಸ್ಸಿನ ಆಶ್ರಯಕ್ಕೆ ಹೋಗ್ತಾನೆ. ಇದರರ್ಥ ತನ್ನಲ್ಲಿ ಎದ್ದಂತಹ ಪ್ರಶ್ನೆಗಳಿಗೆ ಉತ್ತರಕ್ಕಾಗಿ ಅವನು ನೇರವಾಗಿ ಪರಮಾತ್ಮನನ್ನು ಬೇಡ್ತಾ ಇದ್ದಾನೆ. ಒಂದು ಸಮಸ್ಯೆ ಎನ್ನುವಂತಹದ್ದು ಎದುರಾದಾಗ ಜೊತೆಗೆ ಅದು ಮಾನವನ ಮಿತಿಯನ್ನು ಮೀರಿರುತ್ತೆ ಅಂತಹ ಸಮಸ್ಯೆ ಅಂತ ಅನ್ನಿಸಿದಾಗ ನಮ್ಮ ಪ್ರಯತ್ನದ ಜೊತೆಗೆ ಪರಮಾತ್ಮನಲ್ಲಿ ಶರಣಾಗುವುದು ಬಹಳ ಉತ್ತಮವಾದ ಯೋಚನೆ. ಅದರಂತೆ ಕರ್ದಮ ಋಷಿ ತಂದೆಯ ಮಾತಿನ ಪ್ರಕಾರ ತಾನು ಮದುವೆಯಾಗಬೇಕು, ಅದಕ್ಕಾಗಿ ಸೂಕ್ತವಾದ ಹೆಣ್ಣು ದೊರಕಬೇಕು. ಸೂಕ್ತವಾದ ಹೆಣ್ಣನ್ನು ತಾನೇ ಹುಡುಕಿಕೊಳ್ಳುವುದು ಅಸಾಧ್ಯ ಅಂತ ಕಂಡು ಬಂದಾಗ ಸಮಸ್ಯೆಯನ್ನು ಭಗವಂತನ ಬಳಿಗೆ ತೆಗೆದುಕೊಂಡು ಹೋಗ್ತಾನೆ. ಯಾವುದೇ ಒಂದು ಹೆಣ್ಣನ್ನು ಹೊರಗಿನಿಂದ ನೋಡಿದಾಗ ಅವಳು ತನಗೆ ಎಲ್ಲ ರೀತಿಯಿಂದ ಯೋಗ್ಯಳು ಅಂತ ನಿರ್ಧರಿಸುವಂತಹದ್ದು ಬಹಳ ಅಸಾಧ್ಯ. ಆದ್ದರಿಂದ ಪರಮಾತ್ಮನನ್ನು ಆಶ್ರಯಿಸಬೇಕಾಗಿ ಬಂತು. ಈ ಕಾರಣದಿಂದ ಕರ್ದಮ ಋಷಿ ಸರಸ್ವತಿ ನದಿಯ ತೀರಕ್ಕೆ ಬರ್ತಾನೆ. ಅಲ್ಲಿ ತಪಸ್ಸನ್ನು ಆಚರಿಸಲು ನಿರ್ಧರಿಸ್ತಾನೆ.
ಬಿಂದು ಸರೋವರದ ಬಳಿ ಅವನು 10,000 ವರ್ಷಗಳ ಕಾಲದವರೆಗೆ ಬಹಳ ದೀರ್ಘವಾದ ತಪಸ್ಸನ್ನು ಅವನು ಮಾಡ್ತಾನೆ. 10,000 ವರ್ಷಗಳ ಕಾಲ ಅಂತಂದರೆ ಒಂದು ದೀರ್ಘವಾದ ಸಮಯ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕರ್ದಮನು ಪರಮಾತ್ಮ ತನಗೆ ದರ್ಶನವನ್ನು ಕೊಡುವವರೆಗೆ ಬಹಳ ತಾಳ್ಮೆಯಿಂದ ಸಹನೆಯಿಂದ ಕೂಡಿದವನಾಗಿ ಅವನನ್ನೇ ಚಿಂತಿಸುತ್ತಾ ಏಕಾಗ್ರ ಚಿತ್ತದಿಂದ ಭಕ್ತಿಪೂರ್ವಕವಾಗಿ ಪೂಜೋಪಚಾರ ಇತ್ಯಾದಿಗಳನ್ನು ಮಾಡ್ತಾ ಅವನ ಉತ್ತರಕ್ಕಾಗಿ ಕಾಯ್ತಾನೆ. ಹೀಗೆ ಕಾಯುವಂತಹ ದೀರ್ಘ ಸಮಯವನ್ನು ಕುರಿತು ಪುರಾಣ 10,000 ವರ್ಷಗಳ ಕಾಲ ಅಂತ ಹೇಳಿರುವಂತಹದ್ದು. ಸಹಸ್ರಾಣಾಂ ಸಮಾದಶ. ನಂಬಿಕೆ, ಶ್ರದ್ಧೆ, ವಿಶ್ವಾಸ ಇವುಗಳಿಂದ ಪರಮಾತ್ಮನು ಉತ್ತರಿಸ್ತಾನೆ ಎನ್ನುವಂತಹದ್ದು ಆ ಸಮಯದವರೆಗೆ ಕಾದಂತಹ ಕರ್ದಮನಿಗೆ ನಿರಾಸೆ ಎನ್ನುವಂತಹದ್ದು ಉಂಟಾಗಲಿಲ್ಲ. ತತಃ ಸಮಾಧಿಯುಕ್ತೇನ ಕ್ರಿಯಾಯೋಗೇನ ಕರ್ದಮಃ ಸಂಪ್ರಪೇದೆ ಹರಿಂ ಭಕ್ತ್ಯ ಪ್ರಪನ್ನ ವರದಾಶುಷಂ. 10,000 ವರ್ಷಗಳ ಕಾಲದ ತಪಸ್ಸಿನ ಫಲದ ಪರಿಣಾಮ ಭಗವಂತ ಅವನಿಗೆ ಕಾಣಿಸ್ತಾನೆ. ಪರಮಾತ್ಮನ ದರ್ಶನವನ್ನು ಮಾಡ್ತಾನೆ. ಯಾವ ಕಾರಣದಿಂದ ಅವನು ಪರಮಾತ್ಮನನ್ನು ಕುರಿತು ದೀರ್ಘ ತಪಸ್ಸು ಮಾಡಿದನೋ ಅದಕ್ಕಾಗಿ ಪರಮಾತ್ಮ ಅವನನ್ನು ಕುರಿತು ಹೇಳ್ತಾನೆ, ಹೇ ಕರ್ದಮ, ನಾನು ನಿನ್ನ ತಪಸ್ಸನ್ನು, ನಿನ್ನ ಶ್ರದ್ಧೆಯನ್ನು ಮತ್ತು ನಿನ್ನ ಉದ್ದೇಶವನ್ನು ಮೆಚ್ಚಿ ಇಲ್ಲಿಗೆ ಬಂದಿದ್ದೀನಿ, ನಿನ್ನ ಬಳಿ ಬಂದಿದ್ದೀನಿ. ನನಗೆ ಚೆನ್ನಾಗಿ ತಿಳಿದು ಬಂದಿದೆ, ನನಗೆ ಗೊತ್ತಾಗಿದೆ ನೀನು ತಪಸ್ಸಿನ ಮೂಲಕ ಏನನ್ನು ಅಪೇಕ್ಷಿಸ್ತಾ ಇದೆಯಾ ಅಂತನ್ನೋದು ನನಗೆ ಗೊತ್ತಾಗಿದೆ. ಈಗ ನಾನು ನಿನಗೆ ಸೂಕ್ತವಾದ ಒಂದು ವಧುವನ್ನು ಕರುಣಿಸ್ತೀನಿ. ಅವಳು ಎಲ್ಲ ರೀತಿಯಿಂದಲೂ ನಿನಗೆ ಅನುಕೂಲಕರವಾಗಿ ಕಂಡು ಬರ್ತಾಳೆ. ಈ ವಿಚಾರದಲ್ಲಿ ನೀನು ಚಿಂತಿಸುವ ಅವಶ್ಯಕತೆ ಇಲ್ಲ. ಯಾವ ಸಂಶಯವನ್ನಾಗಲಿ ಅನುಮಾನವನ್ನಾಗಲಿ ನೀನು ಪಡುವುದು ಬೇಡ. ಅವಳು ಸ್ವಯಂಭುವ ಮನುವಿನ ಮಗಳಾಗಿದ್ದಾಳೆ. ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಇವರು ಈ ಸೃಷ್ಟಿಯ ಮೊದಲ ದಂಪತಿಗಳು. ಅವರ ಕಾರಣದಿಂದಲೇ ಮನುಕುಲ ಅನ್ನುವಂತಹದ್ದು ಮುಂದುವರಿಯುತ್ತೆ. ಮುಂದುವರಿದ ಈ ಒಂದು ಕುಲವನ್ನು ಮನುಷ್ಯರು ಅಂತ ಮುಂದೆ ಗುರುತಿಸ್ತಾರೆ. ಮನುಷ್ಯನ ಸಂತತಿ ಮುಂದುವರಿಯಲು ಈ ದಂಪತಿಗಳು ಮೂಲ ಕಾರಣವಾಗಿ ಕಂಡುಬಂದಿದ್ದಾರೆ. ಅಂತಹ ಶ್ರೇಷ್ಠ ದಂಪತಿಗಳ ಮಗಳೇ ನಿನಗೆ ಅನುರೂಪಳಾದ ವಧು. ಅವಳ ಹೆಸರು ದೇವಹೂತಿ. ಅವಳು ಬಹಳ ಸುಂದರವಾಗಿದ್ದಾಳೆ. ಆ ಪರಮ ಧರ್ಮಜ್ಞನಾದ ಮಹಾರಾಜ ಸ್ವಯಂಭುವ ತನ್ನ ಪತ್ನಿಯಾದ ಶತರೂಪಾದೇವಿಯ ಸಹಿತ 2 ದಿನಗಳಲ್ಲಿ ನಿನ್ನನ್ನು ಬಂದು ಅವನು ದಂಪತಿ ಸಮೇತ ನಿನ್ನ ಭೇಟಿ ಮಾಡ್ತಾರೆ. ಈ ದಂಪತಿಗಳಿಗೆ ರೂಪ, ಯೌವನ, ಗುಣಶೀಲಗಳಿಂದ ಕೂಡಿ ಸಂಪನ್ನಳಾಗಿರುವ ಕನ್ಯೆಯೇ ದೇವಹೂತಿ. ಅವಳಿಗೆ ನೀನೇ ಯೋಗ್ಯನಾದ ವರ. ನೀನು ಅವಳನ್ನು ವಿವಾಹವಾಗು. ನೀನಾಗಿಯೇ ಯಾವ ಕನ್ಯಾರತ್ನವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಬ್ರಹ್ಮದೇವರ ಮಾತನ್ನು ಪಾಲಿಸುವ ಸಲುವಾಗಿ ನೀನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಲು ನಿರ್ಧಾರ ಮಾಡಿದೆಯಾ. ಸಕಲ ರೀತಿಯಿಂದಲೂ ಅವಳು ನಿನಗೆ ಯೋಗ್ಯಳಾಗಿದ್ದಾಳೆ. ಅವಳ ತಂದೆ ತಾಯಿಗಳೇ ಮಗಳನ್ನು ನಿನಗೆ ಕೊಟ್ಟು ವಿವಾಹವನ್ನು ಮಾಡಲು ನಿನ್ನ ಬಳಿಗೆ ಅವರೇ ಬರ್ತಾರೆ. ಯೋಗ್ಯ ಕನ್ಯೆಗಾಗಿ ನೀನು ಹುಡುಕಾಡುವ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ನೀನು ಕೇವಲ ನಿನ್ನ ಒಪ್ಪಿಗೆಯನ್ನು ಸೂಚಿಸಿ ಅವರಿಗೆ ಒಪ್ಪಿಗೆಯನ್ನು ಕೊಡುವಂತಹದ್ದು ಮಾತ್ರವೇ ನಿನಗೆ ಉಳಿದಿರುವಂತಹ ಕೆಲಸ. ಅಷ್ಟು ಮಾಡಿದ್ರೆ ಸಾಕು. ಹೀಗೆ ಪರಮಾತ್ಮ
ಕರ್ದಮ ಋಷಿಗೆ ತನ್ನ ಅಭಯವನ್ನು ಕೊಟ್ಟು ಒಂದು ಕನ್ಯಾರತ್ನವನ್ನು ಸೂಚಿಸ್ತಾನೆ. ಭಾಗವತದಲ್ಲಿ ಈ ಒಂದು ವಿವರಣೆ ಇಷ್ಟು ಸ್ಪಷ್ಟವಾಗಿ ಯಾಕೆ ತಿಳಿಸಿದೆ ಅಂತಂದರೆ, ಒಂದು ಸೂಕ್ಷ್ಮ ವಿಚಾರವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನಮ್ಮ ಸಮಸ್ಯೆಯನ್ನು ನಾವು ಭಗವಂತನ ಬಳಿಗೆ ತೆಗೆದುಕೊಂಡು ಹೋಗುವಾಗ ನಮ್ಮ ಪ್ರಯತ್ನದ ಜೊತೆಗೆ ವಿಶ್ವಾಸದಿಂದ ನಮ್ಮ ಸಮಸ್ಯೆಯನ್ನು ಅವನ ಬಳಿಗೆ ತೆಗೆದುಕೊಂಡು ಹೋದರೆ ಭಗವಂತ ನಮಗೆ ದಾರಿ ತೋರಿಸ್ತಾನೆ ಎನ್ನುವಂತಹದ್ದನ್ನು ಈ ಭಾಗದ ಪುರಾಣ ನಮಗೆ ತಿಳಿಸ್ಕೊಡತ್ತು. ಯಾಕೆ ಅಂತಂದರೆ, ಎಂದೂ ವಿವಾಹದ ಬಗ್ಗೆ ಯೋಚಿಸಿದ ಕರ್ದಮ ಏಕಾಏಕಿ ಬ್ರಹ್ಮದೇವರಿಗೆ ಮಾತು ಕೊಟ್ಟಿದ್ದರಿಂದ ತನ್ನೆದುರಿಗೆ ಬಂದು ನಿಂತಹ ಸಮಸ್ಯೆಯನ್ನು ಭಗವಂತನಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಬಹಳ ದೀರ್ಘಕಾಲದವರೆಗೆ ತಪಸ್ಸನ್ನು ಮಾಡಿ ಅವನು ಯಶಸ್ಸನ್ನು ಕೂಡ ಗಳಿಸ್ತಾನೆ. ಈ ಮೂಲಕ ಅವನು ಪರಮಾತ್ಮನ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡ್ಕೋತಾನೆ. ಭಗವಂತ ಅವನನ್ನು ಹರಿಸಿ ಆಶೀರ್ವದಿಸಿ ಹೇಳ್ತಾನೆ, ಮುಂದೆ ಸೂಕ್ತ ಸಮಯದಲ್ಲಿ ನಿನ್ನ ಪತ್ನಿ ದೇವಹೂತಿಯಿಂದ ನೀನು 9 ಜನ ಹೆಣ್ಣು ಮಕ್ಕಳನ್ನು ಪಡೀತೀಯ. ಮರೀಚಿ ಮುಂತಾದ ಮಹಾತ್ಮರುಗಳು ಅವರುಗಳನ್ನ ಮದುವೆ ಆಗ್ತಾರೆ. 9 ಜನ ಹೆಣ್ಮಕ್ಳು ಹುಟ್ಟಿದ್ರು ಅಂತ ಹೇಳಿ ನೀನು ಚಿಂತಿಸುವ ಅಗತ್ಯ ಇಲ್ಲ. ಮುಂದೆ ಮತ್ತೊಂದು ಸೂಕ್ತ ಸಮಯದಲ್ಲಿ ನಾನು ಕೂಡ ನನ್ನ ಅಂಶಕಲೆಯಿಂದ ನಿನ್ನ ಮೂಲಕ ನಿನ್ನ ಪತ್ನಿಯಾದ ದೇವಹೂತಿಯ ಗರ್ಭದಲ್ಲಿ ಅವತರಿಸಿ ಸಾಂಖ್ಯಶಾಸ್ತ್ರವನ್ನು ಉಪದೇಶಿಸ್ತೀನಿ. ಕಪಿಲ ಋಷಿ ಅಂತಲೇ ನಾನು ಪ್ರಸಿದ್ಧಿಯಾಗ್ತೇನೆ. ಜಗತ್ತು ನನ್ನನ್ನು ಕಪಿಲ ಭಗವಾನ್ ಅಂತಲೇ ಗುರುತಿಸತ್ತೆ. ಇಷ್ಟು ವಿಚಾರಗಳನ್ನು ತಿಳಿಸಿ ಪರಮಾತ್ಮ ಶ್ರೀಹರಿಯು ಗರುಡನನ್ನು ಏರಿ ವೈಕುಂಠಕ್ಕೆ ಹೊರಡುತ್ತಾನೆ. ಪರಮಾತ್ಮ ಶ್ರೀಹರಿ ಹೇಳಿದಂತೆಯೇ ಮುಂದಿನ 2ನೇ ದಿನದಲ್ಲಿ ಸ್ವಯಂಭುವ ಮನು ಮತ್ತು ಅವನ ಪತ್ನಿ ಶತರೂಪಾದೇವಿ ಋಷಿ ಕರ್ದಮನ ಆಶ್ರಮಕ್ಕೆ ಬರ್ತಾರೆ. ಇಡೀ ಭೂಮಂಡಲಕ್ಕೆ ಸ್ವಯಂಭುವ ಮನು ಸಾಮ್ರಾಟನಾಗಿರ್ತಾನೆ. ಇಂತಹ ಸಾಮ್ರಾಟ ಪತ್ನಿ ಶತರೂಪಾ ದೇವಿಯ ಸಹಿತ ಚಿನ್ನದ ರಥದಲ್ಲಿ ಅಲ್ಲಿಗೆ ಆಶ್ರಮಕ್ಕೆ ಬಂದಿರ್ತಾನೆ. ಅಲ್ಲಿಗೆ ಬಂದು ಭೂಮಂಡಲದ ಒಡೆಯ ದಂಪತಿ ಸಹಿತನಾಗಿ ಕರ್ದಮ ಋಷಿಯ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ ಮತ್ತು ಅವನಿಗೆ ಹೇಳ್ತಾನೆ, ಹೇ ಋಷಿವರ್ಯ, ನನ್ನದೊಂದು ಕೋರಿಕೆ ಇದೆ. ದಯಮಾಡಿ ನನ್ನ ಮಾತನ್ನು ಕೇಳಿ ಆ ನನ್ನ ಕೋರಿಕೆಯನ್ನು ನೆರವೇರಿಸಿಕೊಡು. ನನ್ನ ಮಗಳು ದೇವಹೂತಿ ನಿನ್ನಲ್ಲಿ ಅನುರಕ್ತೆಯಾಗಿದ್ದಾಳೆ. ನಿನ್ನ ಬಗ್ಗೆ ವಿಚಾರವನ್ನು ಮತ್ತು ನಿನ್ನ ಮಹಿಮೆಯನ್ನು ಶ್ರೀ ನಾರದ ಮಹಾಮುನಿಗಳಿಂದ ಅವಳು ವಿಚಾರವನ್ನು ತಿಳ್ಕೊಂಡಿದ್ದಾಳೆ. ಶ್ರೀ ನಾರದರಿಂದ ನಿನ್ನ ಬಗ್ಗೆ ಕೇಳಿದ ಕ್ಷಣದಿಂದ ಅವಳು ಈಗಾಗಲೇ ನಿನ್ನನ್ನು ಮನಸ್ಸಿನಲ್ಲಿ ವರೆಸಿದ್ದಾಳೆ. ಆದ್ದರಿಂದ ನಾವು ನಿನ್ನಲ್ಲಿ ಶ್ರದ್ಧಾಭಕ್ತಿಯಿಂದ ವಿನಯದಿಂದ ಕೇಳ್ಕೋತಾ ಇದ್ದೀವಿ. ದಯಮಾಡಿ ನೀವು ನನ್ನ ಮಗಳನ್ನು ವಿವಾಹವಾಗಲು ಒಪ್ಪಿಗೆ ಕೊಡಿ. ಹೀಗೆ ಸ್ವಯಂಭುವ ಮನು ಮತ್ತು ಶತರೂಪ ದಂಪತಿಗಳು ಕರ್ದಮ ಋಷಿಯನ್ನು ಕಂಡು ನಮಸ್ಕರಿಸಿ ಅವನಲ್ಲಿ ಈ ಒಂದು ಕೋರಿಕೆಯನ್ನು ಸಲ್ಲಿಸ್ತಾರೆ. ಮತ್ತು ಈಗಾಗಲೇ ದೇವಹೂತಿ ಮತ್ತು ಮನು ದಂಪತಿಗಳ ಬಗ್ಗೆ ಪರಮಾತ್ಮನಿಂದಲೇ ನೇರವಾಗಿ ವಿಚಾರವನ್ನು ಕೇಳಿ ತಿಳಿದುಕೊಂಡವನಾಗಿರ್ತಾನೆ ಕರ್ದಮ ಋಷಿ. ಆದ್ದರಿಂದ ಕೂಡಲೇ ಮನಃಪೂರ್ವಕವಾಗಿ ವಿವಾಹಕ್ಕೆ ತನ್ನ ಒಪ್ಪಿಗೆಯನ್ನು ಕೊಡ್ತಾನೆ.
ಭಗವಂತ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ತಿಳಿಸ್ತಾ ಇರುವಂತಹ ಸಂದೇಶ ಅಂತಂದರೆ, ನಮ್ಮ ಯಾವುದೇ ಒಂದು ಸಮಸ್ಯೆ ಇರಲಿ, ಅದರ ಪರಿಹಾರಕ್ಕಾಗಿ ನಮ್ಮ ಪ್ರಯತ್ನದ ಜೊತೆಗೆ ಸಮಸ್ಯೆಯನ್ನು ಭಗವಂತನಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಇದರ ಅರ್ಥ, ಸಮಸ್ಯೆಗಳು ಎದುರಾದಾಗ ತಪಸ್ಸು ಅಂತ ಏನು ಹೇಳಿದೆ, ಆ ತಪಸ್ಸು ಅಂತಂದರೆ ಏಕಾಗ್ರ ಚಿತ್ತದಿಂದ ಮನಸ್ಸು ಮತ್ತು ಬುದ್ಧಿಯನ್ನು ಆತ್ಮನಲ್ಲಿ ನೆಲೆ ನಿಲ್ಲಿಸ್ಕೋಬೇಕಾಗುತ್ತೆ. ಆತ್ಮನಲ್ಲಿ ನೆಲೆ ನಿಲ್ಲಿಸ್ಕೊಳ್ಳೋದು ಅಂತಂದರೆ ಅದು ಪರಮಾತ್ಮನ ಸನ್ನಿಧಾನ. ನಮ್ಮ ಮನೋಬುದ್ಧಿ ಎನ್ನುವಂತಹದ್ದು ಆತ್ಮನಲ್ಲಿ ನೆಲೆ ನಿಂತಾಗ ಅಲ್ಲಿ ಸಿಗುವಂತಹ ಪ್ರಶಾಂತತೆ ಎನ್ನುವಂತಹದ್ದು ನಮ್ಮ ಗಂಭೀರವಾದ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡುತ್ತೆ. ನಾವು ಅದನ್ನು ಮೆಡಿಟೇಷನ್ ಅಂತ ಹೇಳ್ತೀವಿ, ಧ್ಯಾನ ಅಂತ ಹೇಳ್ತೀವಿ, ಸಾಧನೆ ಅಂತ ಹೇಳ್ತೀವಿ. ಪುರಾಣದ ಕಾಲದಲ್ಲಿ ಇಂತಹದ್ದನ್ನು ತಪಸ್ಸು ಅಂತ ಕೂಡ ಹೇಳ್ತಾ ಇದ್ರು. ಹೀಗೆ ಈ ಒಂದು ಪ್ರಯತ್ನದಿಂದ ನಮ್ಮ ಕೂಗು ಪರಮಾತ್ಮನನ್ನು ತಲುಪಿ ಅವನೇ ನಮಗೆ ಸಮಾಧಾನವನ್ನು ಮತ್ತು ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತಾನೆ. ಮುಂದೆ ಒಂದು ಶುಭ ಸಮಯದಲ್ಲಿ ಕರ್ದಮ ಋಷಿಯು ದೇವಹೂತಿಯನ್ನು ಮದುವೆ ಆಗ್ತಾನೆ. ಮದುವೆಯ ನಂತರ ದೇವಹೂತಿ ಕರ್ದಮ ಋಷಿಯ ಆಶ್ರಮದಲ್ಲಿ ಉಳ್ಕೋತಾಳೆ. ಮುಂದೆ ಈ ದೇವಹೂತಿಯೇ ಪರಮಾತ್ಮ ಕಪಿಲನಿಗೆ ತಾಯಿಯಾಗ್ತಾಳೆ. ಭಾಗವತದಲ್ಲಿ ಬರುವಂತಹ ಈ ಕಪಿಲೋಪದೇಶ ಅನ್ನುವಂತಹದ್ದು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಉಪದೇಶ. ಸಾಂಖ್ಯ ತತ್ವದೊಂದಿಗೆ ತಾಯಿಗೆ ಭಗವಂತನೇ ಉಪದೇಶ ಮಾಡ್ತಾನೆ. ಮೊದಲು ದೇವಹೂತಿ ವಿವಾಹವಾದ ನಂತರ ಆಶ್ರಮದಲ್ಲಿ ಉಳ್ಕೋತಾಳೆ. ಮೂಲವಾಗಿ ಅವಳು ಭೂಮಂಡಲದ ಸಾಮ್ರಾಟನಾದ ಸ್ವಯಂಭುವ ಮನುವಿನ ಮಗಳು. ಅಷ್ಟೈಶ್ವರ್ಯವನ್ನು, ಸುಖಭೋಗಗಳನ್ನು, ಅರಮನೆ ವಿಲಾಸ ಈ ಎಲ್ಲವನ್ನ ಅನುಭವಿಸ್ತಾ ಇದ್ದಂತಹವಳು ಮದುವೆಯಾದ ನಂತರ ಏಕಾಏಕಿ ಎಲ್ಲವನ್ನ ತ್ಯಜಿಸಿ ಅರಣ್ಯದಲ್ಲಿ ಕರ್ದಮನ ಆಶ್ರಮದಲ್ಲಿ ಉಳ್ಕೋತಾಳೆ. ಒಬ್ಬ ಸದ್ಗೃಹಿಣಿಯಾಗಿ ಅವಳು ಕರ್ದಮನ ಸೇವೆಯನ್ನು ಹೇಗೆ ನೆರವೇರಿಸ್ತಾಳೆ, ಈ ಎಲ್ಲ ವಿವರಗಳನ್ನು ಭಾಗವತ ತಿಳಿಸ್ತಾ ಹೋಗುತ್ತೆ. ಲೌಕಿಕ ಅನ್ನುವಂತಹದ್ದು ಚೆನ್ನಾಗಿದ್ದರೆ ಅದು ಪಾರಮಾರ್ಥಿಕದ ಮಾರ್ಗವನ್ನು ತೋರಿಸುತ್ತೆ ಅನ್ನೋದಕ್ಕೆ ಭಾಗವತದ ಈ ಒಂದು ಭಾಗ ಬಹಳ ಸ್ಪಷ್ಟವಾದ ನಿದರ್ಶನವನ್ನು ಕೊಡುತ್ತೆ. ಪಿತೃಭ್ಯಾಂ ಪ್ರಸ್ಥಿತೆ ಸಾಧ್ವಿ ಪತಿಮಿಂಗಿತ ಕೋವಿದ ನಿತ್ಯಂ ಪರ್ಯಚರತ್ ಪ್ರೀತ್ಯ ಭವಾನಿವ ಭವಂ ಪ್ರಭುಂ. ತನ್ನ ಪತಿಯಾದ ಕರ್ದಮರನ್ನು ಅವಳು ಹೇಗೆ ನೋಡ್ಕೋತಾ ಇದ್ಲು ಅಂತಂದರೆ, ಭವಾನಿವ ಭವಂ, ಪಾರ್ವತಿ ದೇವಿ ಶಿವನನ್ನು ಹೇಗೆ ಸೇವೆ ಮಾಡ್ತಾ ಇದ್ಲು ಆ ರೀತಿಯಲ್ಲಿ ಈ ದೇವಹೂತಿಯು ಕೂಡ ಪತಿ ಕರ್ದಮನನ್ನು ನೋಡ್ಕೋತಾ ಇದ್ಲು, ಅಷ್ಟೇ ಸೇವೆ ಮಾಡ್ತಾ ಇದ್ಲು. ಪರಶಿವನ ಸೇವೆಯನ್ನು ದೇವಿ ಪಾರ್ವತಿಯು ಮಾಡ್ತಾ ಇದ್ದಂತಹ ರೀತಿಯನ್ನು ಇಲ್ಲಿ ದೇವಹೂತಿಯು ಕೂಡ ಅನುಸರಿಸಿದ್ಲು. ಪತಿಂ ಇಂಗಿತ ಕೋವಿದ, ಪತಿ ತನಗೆ ಇಂತಹದ್ದು ಬೇಕು ಅಂತ ಹೇಳ್ಕೊಳ್ಬೇಕಾದ ಅವಶ್ಯಕತೆಯೇ ಇರಲಿಲ್ಲ. ಪತಿಯ ಮನಸ್ಸಿನಲ್ಲಿ ಮೂಡಿ ಬಂದಂತಹ ಯಾವುದೇ ಬಯಕೆಗಳಾಗಿರಲಿ, ಅದು ಏನೇ ಆಗಿರಲಿ, ಆ ಕ್ಷಣದಲ್ಲಿ ಅವುಗಳನ್ನು ಅರಿತು ಅವಳು ನೆರವೇರಿಸ್ತಾ ಇದ್ಲು. ಕೇವಲ ಒಂದು ಸೂಚನೆ ಅವಳಿಗೆ ಸಾಕಾಗ್ತಾ ಇತ್ತು. ಪತಿಂ ಇಂಗಿತ ಕೋವಿದ ನಿತ್ಯಂ ಪರ್ಯಚರತ್, ಪ್ರತಿನಿತ್ಯವೂ ಅವನ ಸೇವೆಯನ್ನು ಚಾಚೂ ತಪ್ಪದೆ ಮಾಡ್ತಾ ಇದ್ಲು. ಪತಿ ಸೇವೆಯನ್ನು ಹೇಗೆ ಮಾಡ್ತಾ ಇದ್ಲು ಅಂತಂದರೆ, ಪ್ರೀತ್ಯ, ಬಹಳ ಪ್ರೀತಿಯಿಂದ, ತುಂಬ ಹೃದಯದಿಂದ, ಬಹಳ ಇಷ್ಟಪಟ್ಟು ಸೇವೆ ಮಾಡ್ತಾ ಇದ್ಲು. ಪತಿಯ ಮನೋ ಇಂಗಿತವನ್ನು ತಿಳಿಯುವುದರಲ್ಲಿ
ಅವಳು ಬಹಳ ಕುಶಲೆಯಾಗಿದ್ದಳು. ವಿಶ್ರಂಭೇಣಾತ್ಮ ಶೌಚೇನ ಗೌರವೇಣ ದಮೇನ ಚ ಶುಶ್ರೂಷೆಯ ಸೌಹೃದೇನ ವಾಚ ಮಧುರಯಾ ಚ ಬೋಹು. ವಿಶ್ರಂಭೇಣ ವಿತ್ ಲಾಟ್ಸ್ ಆಫ್ ಫೇತ್ ಅಂತ ಹೇಳ್ತೀವಲ್ಲ ಹಾಗೆ, ಅತ್ಯಂತ ಶ್ರದ್ಧಾಭಕ್ತಿ ವಿಶ್ವಾಸದಿಂದ. ಆತ್ಮಶೌಚೇನ ಪತಿಯ ಸೇವೆಯ ಸಮಯದಲ್ಲಿ ಅವಳು ಬಹಳ ಶುಚಿಯಿಂದ, ಅಂತಂದರೆ ಪರಿಶುದ್ಧವಾದ ಮನಸ್ಸನ್ನು ಕುರಿತು ಇಲ್ಲಿ ಶುಚಿ ಅಂತ ಹೇಳಿರುವಂತಹದ್ದು. ಪರಿಶುದ್ಧವಾದ ಮನಸ್ಸಿನಿಂದ ಕೂಡಿದವಳಾಗಿದ್ಲು. ದೇಹ ಮತ್ತು ಮನಸ್ಸನ್ನು ನಿರ್ಮಲಗೊಳಿಸ್ಕೊಳ್ತಾ ಇದ್ಲು. ಗೌರವೇಣ ಪತಿಗೆ ತುಂಬ ಗೌರವವನ್ನು ಕೊಡ್ತಾ ಇದ್ಲು. ಧಮೇನ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡಿದ್ಲು. ಶುಶ್ರೂಷೆಯ ಸೇವೆ ಮಾಡಬೇಕು ಅನ್ನುವಂತಹದ್ದೇ ಅವಳಿಗೆ ಮುಖ್ಯ ಉದ್ದೇಶವಾಗಿತ್ತು. ಸೌಹೃದೇನ ತುಂಬು ಹೃದಯದಿಂದ ಯಾವ ಲೋಪಕ್ಕೂ ಅವಕಾಶವನ್ನು ಕೊಡದೆ ವಿಶಾಲ ಮನೋಭಾವ ಮತ್ತು ಹೃದಯಪೂರ್ವಕವಾಗಿ ಸೇವೆಯಲ್ಲಿ ಅವಳು ನಿರತಳಾಗಿರ್ತಾ ಇದ್ಲು. ವಾಚಾ ಮಧುರಯ ತನ್ನ ಪತಿಯೊಡನೆ ತುಂಬ ಮಧುರವಾಗಿ, ಬಹಳ ಮಧುರವಾಗಿ ತನ್ನ ಪತಿಯ ಜೊತೆ ಅವಳು ಮಾತನಾಡ್ತಾ ಇದ್ಲು. ವಿಸೃಜ್ಯ ಕಾಮಂ ದಂಭಂಚ ದ್ವೇಷಂ ಲೋಭಮಗಂ ಮದಂ ಅಪ್ರಮತ್ಯೋದ್ಯಥಾ ನಿತ್ಯಂ ತೇಜೀಯಾಂ ಸಮತೋಷಯತ್. ನಕಾರಾತ್ಮಕ ಗುಣಗಳನ್ನು, ಸ್ವಾರ್ಥದ ಬಯಕೆಗಳನ್ನು, ಕೆಟ್ಟ ಆಸೆಗಳನ್ನು, ದಂಭಾಚಾರ, ತೋರ್ಪಡಿಕೆ ಸ್ವಭಾವ, ದ್ವೇಷ, ಲೋಭ, ಅಘಂ ಅಂತಂದರೆ ಪಾಪದ ಕೆಲಸಗಳನ್ನು, ಮಂದ ಅಹಂಕಾರವನ್ನು, ಇವೆಲ್ಲವನ್ನು ಅವಳು ತ್ಯಜಿಸಿದವಳಾಗಿರ್ತಾಳೆ. ಅಪ್ರಮತ್ಯೋದ್ಯತ ಪ್ರತಿಯೊಂದು ಸಣ್ಣ ಕೆಲಸವಾದರೂ ಕೂಡ ಅದಕ್ಕೆ ಅಷ್ಟೇ ಮಹತ್ವವಾದ ಪೂರ್ಣ ಗಮನ ಮತ್ತು ಆಸಕ್ತಿಯನ್ನು ಕೊಡುವಂತಹದ್ದು. ಈ ರೀತಿಯಲ್ಲಿ ಪ್ರತಿದಿನವೂ ಸದಾಕಾಲ ಪರಮ ತೇಜಸ್ವಿಯಾದ ಪತಿಯ ಸೇವೆಯನ್ನು ದೇವಹೂತಿ ಮಾಡ್ತಾ ಪತಿಯನ್ನು ಸಂತೋಷಪಡಿಸ್ತಾ ಇದ್ಲು. ಸವೈ ದೇವರ್ಷಿ ವರ್ಯಸ್ತಾಂ ಮಾನವೀಂ ಸಮನುವ್ರತಾಂ ದೈವಾದ್ಗರೀಯಸ ಪತ್ಯು ಅಶಾಸಾನಂ ಮಹಾಶಿಶಃ ಕಾಲೇನ ಭೂಯಸಾ ಕ್ಷಾಮಂ ಕರ್ಷಿತಾಂ ವ್ರತಚರ್ಯೆಯ ಪ್ರೇಮಗದ್ಗಯ ವಾಚಾ ಪೀಡಿತಃ ಕೃಪೆಯಾ ಅಬ್ರವೀತ್. ದೇವಹೂತಿ ತನ್ನ ಪತಿಯ ಸೇವೆಯನ್ನು ಬಹಳ ಭಕ್ತಿಯಿಂದ, ತುಂಬ ಶ್ರದ್ಧೆಯಿಂದ ಮಾಡ್ತಾ ಇದ್ಲು. ಅದಕ್ಕೆ ಕಾರಣ, ಇಷ್ಟು ಶ್ರದ್ಧಾಭಕ್ತಿ ಅವಳಿಗೆ ಹೇಗೆ ಬಂತು ಅಂತಂದರೆ, ಇದಕ್ಕೆ ಕಾರಣ ಅವಳು ತನ್ನ ಪತಿಯನ್ನು ಪರಮಾತ್ಮನಿಗಿಂತ ಹೆಚ್ಚು ಅನ್ನುವಂತೆ ಅವಳು ತಿಳಿದಿದ್ಲು. ಸಮನುವ್ರತಾಂ ತನ್ನ ಪತಿಯ ಮಹಾ ಆಶೀರ್ವಾದಗಳನ್ನು ಬಯಸುತ್ತಾ ಅವನ ಸೇವೆಯಲ್ಲಿಯೇ ಅವಳು ನಿರತಳಾಗಿದ್ಲು. ಅನೇಕ ಸಮಯದವರೆಗೆ ಇಂತಹ ಕಠಿಣವಾದ ವ್ರತವನ್ನು ಆಚರಿಸುತ್ತಾ ಪತಿಯ ಸೇವೆಯಲ್ಲಿಯೇ ಮಗ್ನಳಾದ ಕಾರಣದಿಂದ ರಾಜಪುತ್ರಿ ದೇವಹೂತಿ ದುರ್ಬಲಳಾಗ್ತಾಳೆ. ಹೀಗೆ ಒಂದು ದಿನ ಕರ್ದಮ ಋಷಿ ತನ್ನ ಪತ್ನಿಯನ್ನು ನೋಡಿ ಕನಿಕರದಿಂದ ನೊಂದು ಪ್ರೇಮದಿಂದ ಗದ್ಗದ ಕಂಠದಿಂದ ಕೂಡಿ ಅವಳನ್ನು ಕುರಿತು ಈ ರೀತಿ ಹೇಳ್ತಾನೆ. ಭಾಗವತ ದೇವಹೂತಿಯ ಸೇವಾ ಕಾರ್ಯವನ್ನು ವಿವರಿಸುವುದರ ಜೊತೆಗೆ ಒಬ್ಬಳು ಸದ್ಗೃಹಿಣಿ ಹೇಗಿರಬೇಕು, ಸಂಸಾರದ ಜವಾಬ್ದಾರಿಯ ಜೊತೆಗೆ ಪತಿಯ ಮನೋ ಇಂಗಿತವನ್ನು ಅರಿತು ಅವನ ಉನ್ನತವಾದ ಉದ್ದೇಶಕ್ಕಾಗಿ ಹೇಗೆಲ್ಲ ತ್ಯಾಗವನ್ನು ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಇದು ತಿಳಿಸ್ತಾ ಇದೆ. ತನ್ನ ಪತಿಯನ್ನು ಅವಳು
ಪರಮಾತ್ಮನಿಗಿಂತ ಹೆಚ್ಚು ಅಂತ ತಿಳ್ಕೊಂಡಿದ್ಲು. ಕಾರಣ ಏನು ಅಂತಂದರೆ, ತನ್ನ ಪತಿ ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಂಕಲ್ಪವನ್ನು ಮಾಡಿದ್ದಾನೆ ಅಂತಂದರೆ ಅದು ಲೋಕೋದ್ಧಾರದ ಕೆಲಸ. ಪರಮಾತ್ಮ ಮಾಡುವಂತಹದ್ದು ಇದೇ ಲೋಕೋದ್ಧಾರದ ಕೆಲಸ. ಆದ್ದರಿಂದ ನನ್ನ ಪತಿ ಕೂಡ ಪರಮಾತ್ಮನಂತೆಯೇ ಅವನಿಗಿಂತ ಹೆಚ್ಚು ಅನ್ನುವ ಅವಳ ಮನೋಸಂಕಲ್ಪ, ಅವಳಲ್ಲಿ ಶ್ರದ್ಧಾಭಕ್ತಿ ಹೆಚ್ಚಾಗುವಂತೆ ಮಾಡಿ ಅವನ ಉದ್ದೇಶವನ್ನು ಅರಿತು ಅವಳು ಅನೇಕ ತ್ಯಾಗಗಳನ್ನು ಮಾಡಿರ್ತಾಳೆ. ಆ ವಿಚಾರವನ್ನು ಈ ಭಾಗವತ ಈ ಸಮಯದಲ್ಲಿ ಇಲ್ಲಿ ತಿಳಿಸ್ತಾ ಇದೆ. ಕರ್ದಮ ಋಷಿ ತನ್ನ ಪತ್ನಿ ದೇವಹೂತಿಯನ್ನು ನೋಡಿದಾಗ ಅವಳ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಕ್ಷಾಮಾಂ, ಅವಳು ತುಂಬ ದುರ್ಬಲಗೊಂಡವಳಾಗಿರ್ತಾಳೆ, ಕಾಣಿಸ್ತಾಳೆ. ಕರ್ಷಿತಾಂ ವ್ರತಚರ್ಯೆಯ, ತನ್ನ ಪತಿಗಾಗಿ ಅವಳು ಅನೇಕ ರೀತಿಯ ವ್ರತಗಳನ್ನು ಮಾಡ್ತಾ ನಿರಂತರವಾಗಿ ಪತಿಯ ಸೇವೆಯನ್ನು ಮಾಡ್ತಾ ಇದ್ದಿದ್ದರಿಂದ ಅವಳು ಬಹಳ ಕೃಶವಾಗಿ ಹೋಗಿದ್ಲು. ಅವಳು ಎಂದೂ ಕೂಡ ತನ್ನ ಬಗ್ಗೆ ಯೋಚನೆಯನ್ನೇ ಮಾಡಿರಲಿಲ್ಲ. ತಾನೊಬ್ಬಳು ಭೂಮಂಡಲದ ಸಾಮ್ರಾಟನ ಮಗಳು, ಅಷ್ಟೈಶ್ವರ್ಯ, ಅರಮನೆ, ಭೋಗ ವಿಲಾಸಗಳನ್ನು ಅನುಭವಿಸಿದ್ಲು. ಅಂತಹವಳು ಈಗ ಎಲ್ಲವನ್ನ ಬಿಟ್ಟು ಎಲ್ಲವನ್ನ ತ್ಯಾಗ ಮಾಡಿದಾಳೆ. ತನ್ನ ಬಗ್ಗೆ ಅವಳು ಎಂದೂ ಕೂಡ ತನಗೆ ಇಂತಹದ್ದು ಬೇಕು ಅನ್ನೋ ರೀತಿಯಲ್ಲಿ ಅವಳು ಯೋಚನೆ ಮಾಡಿರಲಿಲ್ಲ. ಹೀಗೆಲ್ಲ ಅವಳು ಸೇವೆ ಮಾಡಿ ಅವಳು ಕೃಶಳಾಗಿರ್ತಾಳೆ. ಈ ಒಂದು ಪರಿಸ್ಥಿತಿಯಲ್ಲಿ ಕರ್ದಮ ಅವಳನ್ನ ನೋಡ್ತಾನೆ. ಪೀಡಿತಃ ಕೃಪೆಯ, ಅನುಕಂಪದಿಂದ ನೊಂದು ಕನಿಕರದಿಂದ ಕೂಡಿದವನಾಗಿ ಅವಳ ಬಗ್ಗೆ ಯೋಚಿಸ್ತಾನೆ. ಈ ದೇವಹೂತಿ ನನಗಾಗಿ ಎಷ್ಟು ದೊಡ್ಡ ಸೇವೆ ಮಾಡ್ತಾ ಇದ್ದಾಳೆ, ಎಷ್ಟೊಂದು ತ್ಯಾಗ ಮಾಡಿದಾಳೆ. ಅವಳು ಅವಳಿಗಾಗಿ ಎಂದೂ ಯೋಚನೆ ಮಾಡಲಿಲ್ಲ. ನನಗೆ ಸೇವೆ ಮಾಡ್ತಾ ಅವಳು ಕೃಶಳಾಗಿ ಹೋಗಿದ್ದಾಳೆ. ಪ್ರೇಮ ಗದ್ಗಯ ಅಬ್ರವೀತ್, ಬಹಳ ಅನುಕಂಪದಿಂದ ಕನಿಕರದಿಂದ ತುಂಬ ಪ್ರೇಮದಿಂದ ಗದ್ಗತಿತನಾಗಿ ಅವಳನ್ನು ಕುರಿತು ಅವನು ಮಾತನಾಡ್ತಾನೆ. ತುಷ್ಟೋಹ ಮಧ್ಯ ತವ ಮಾನವೀ ಮಾನದಾಯ ಶುಶ್ರೂಷೆಯ ಪರಮಯ ಪರ್ಯಾಚ ಭಕ್ತ್ಯ ಯೋ ದೇಹಿನಾಮಯಂ ಅತೀವ ಸುಹೃತ್ ಸ್ವದೇಹೋ ನಾವೇಕ್ಷಿತ ಸಮುಚಿತ ಕ್ಷುಪಿತಂ ಮದರ್ತೆ. ನನ್ನ ಪ್ರೀತಿಯ ಪತ್ನಿಯೇ, ಮನುನಂದಿನಿಯೇ, ನಾನು ಬಹಳ ಸಂತೋಷವಾಗಿದ್ದೀನಿ. ನಿನ್ನ ವಿಚಾರದಲ್ಲಿ ನಾನು ಬಹಳ ಸಂತೋಷವಾಗಿದ್ದೀನಿ. ನನ್ನ ಸಂತೋಷಕ್ಕೆ ನೀನೇ ಕಾರಣಳಾಗಿದೆಯಾ. ನೀನು ನನ್ನಲ್ಲಿ ತೋರಿದ ಪ್ರೀತಿ ಆದರಗಳಿಂದ ಮತ್ತು ನನಗೆ ನೀನು ಮಾಡ್ತಾ ಇರುವಂತಹ ಸೇವೆ ಹಾಗೂ ನನ್ನಲ್ಲಿಟ್ಟ ಪರಮ ಭಕ್ತಿಯಿಂದ ನಾನು ತುಂಬ ಸಂತೋಷವಾಗಿದ್ದೀನಿ. ಇವೆಲ್ಲವೂ ನನ್ನ ಸಂತೋಷ ಹೆಚ್ಚಾಗುವುದಕ್ಕೆ ಕಾರಣವಾಗಿದೆ. ನನಗೆ ಯಾವ ಕೊರತೆಯೂ ಕಾಣದಂತೆ ನನ್ನ ಸೇವೆ ಮಾಡಿದೀಯ ನೀನು, ಮತ್ತು ಈ ಸೇವೆಯನ್ನು ಬಹಳ ಪ್ರೀತಿಯಿಂದ ಮಾಡಿದೀಯಾ. ಯಃ ದೇಹಿನಾಂ ಅಯಂ ಅತೀವ ಸುಹೃಸ್ವದೇಹ. ಸಾಮಾನ್ಯವಾಗಿ ಯಾರೇ ಆಗಿರಲಿ, ಯಾವುದೇ ಜೀವಿ ಆಗಿರಲಿ, ಅವರಿಗೆ ಯಾವುದು ಅತಿ ಮುಖ್ಯ ಮತ್ತು ಅಮೂಲ್ಯ ಅಂತ ಕಂಡು ಬರುತ್ತೆ ಅಂತಂದರೆ ಅವರ ದೇಹವೇ ಅವರಿಗೆ ಅಮೂಲ್ಯ ಮತ್ತು ಬಹಳ ಮುಖ್ಯ ಅಂತ ಕಂಡು ಬರುತ್ತೆ. ಅವರು ಅವರ ದೇಹವನ್ನು ತುಂಬ ಪ್ರೀತಿಸ್ತಾರೆ, ಯಾರೇ ಆಗಿರಲಿ. ದೇಹದ ಮೇಲೆ ಹೆಚ್ಚು ಕಾಳಜಿ ವಹಿಸ್ತಾರೆ. ಆ ದೇಹಕ್ಕೆ ಏನೂ ತೊಂದರೆ ಆಗಬಾರ್ದು, ಆ ದೇಹ ಬಲಿಷ್ಠವಾಗಿರಬೇಕು, ಕಾಂತಿಯುತವಾಗಿರಬೇಕು, ತೇಜಸ್ವಿಯಿಂದ ಇರಬೇಕು, ಗಟ್ಟಿಮುಟ್ಟಾಗಿರಬೇಕು, ಆರೋಗ್ಯದಿಂದ ಇರಬೇಕು, ಚೆನ್ನಾಗಿ ಕಾಣೋ ಹಾಗಿರಬೇಕು ಅಂತ ಹೇಳಿ ಹೀಗೆ ದೇಹದ ಪೋಷಣೆಯನ್ನು ಪ್ರತಿಯೊಬ್ಬರೂ ಮಾಡ್ತಾರೆ. ಆದರೆ ನೀನು ಎಂದೂ ಆ ರೀತಿ ನಿನ್ನ ದೇಹದ ಬಗ್ಗೆ ಕಾಳಜಿಯನ್ನು ನೀನು ವಹಿಸಲೇ ಇಲ್ಲ.
ನಿನ್ನ ದೇಹದ ಬಗ್ಗೆ ನೀನು ಗಮನವನ್ನೇ ಕೊಡಲಿಲ್ಲ. ನೀನು ನಿನ್ನ ದೇಹವನ್ನು ಲೆಕ್ಕಿಸದೆ ನನ್ನನ್ನು ಸೇವಿಸಿದೆಯಾ, ನನ್ನ ಸೇವೆ ಮಾಡಿದೆಯಾ, ನೀನು ನನ್ನ ಸೇವೆ ಶುಶ್ರೂಷೆ ಮಾಡ್ತಾ ಬಂದಿದೆಯಾ. ಆದ್ದರಿಂದ ನಿನ್ನ ಸೇವಾ ವಿಚಾರದಲ್ಲಿ ಮತ್ತು ವೈಯಕ್ತಿಕವಾಗಿ ನಿನ್ನ ಬಗ್ಗೆ ನಾನು ಬಹಳ ಸಂತುಷ್ಟನಾಗಿದ್ದೀನಿ. ನಿನ್ನ ವಿಚಾರದಲ್ಲಿ ನಾನು ಪ್ರಸನ್ನನಾಗಿದ್ದೀನಿ. ಆದ್ದರಿಂದ ನಾನು ನಿನಗೆ ಕೆಲವುಗಳನ್ನು ಕೊಡಬೇಕು ಅಂತ ತೀರ್ಮಾನಿಸಿದ್ದೀನಿ. ಮತ್ತು ನಾನು ಕೆಲವುಗಳನ್ನು ನಿನಗೆ ಕೊಡ್ತೀನಿ. ನೀನು ನಿನ್ನ ಶರೀರ ಅಥವಾ ದೇಹ ಕ್ಷೀಣಿಸ್ತಾ ಇದ್ದರೂ ಕೂಡ ಅದನ್ನು ಪರಿಗಣಿಸದೆ ನನ್ನ ಸೇವೆ ಮಾಡಿದ್ರಿಂದ ನಾನು ಸ್ವಧರ್ಮ ಪಾಲನೆಯಿಂದ ತಪಸ್ಸು, ಸಮಾಧಿ, ಉಪಾಸನೆ, ಯೋಗ ಮುಂತಾದವುಗಳ ಮೂಲಕ ಭಯ ಹಾಗೂ ಶೋಕರಹಿತವಾದ ವಿಭೂತಿ ಅಂತಂದರೆ ಸಿದ್ಧಿಗಳನ್ನು ಪರಮಾತ್ಮನ ಅನುಗ್ರಹದಿಂದ ಇಂತಹವುಗಳನ್ನು ನಾನು ಸಂಪಾದನೆ ಮಾಡಿದ್ದೀನಿ. ನಾನು ಗಳಿಸಿರುವ ಈ ಸಿದ್ಧಿಗಳ ಮೇಲೆ ನಿನಗೂ ಕೂಡ ಸಂಪೂರ್ಣ ಅಧಿಕಾರ ಇದೆ. ಅದನ್ನು ನೀನು ಸೇವಾಯೋಗದಿಂದ ಗಳಿಸ್ಕೊಂಡಿದೆಯಾ. ನಾನು ಇದನ್ನು ನಿನಗೆ ಕೊಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಸೇವೆ ಮಾಡ್ತಾ ನನ್ನಿಂದ ಅವುಗಳನ್ನ ಗಳಿಸ್ಕೊಂಡಿದೆಯಾ. ನಾನು ಕೊಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ಆ ಯೋಗ್ಯತೆಯನ್ನು ಸಂಪಾದನೆ ಮಾಡಿ ಅದನ್ನು ಪಡ್ಕೊಂಡಿದೆಯಾ. ನಾನು ನಿನಗೆ ನನ್ನ ತಪಶ್ಶಕ್ತಿಯಿಂದ ನಿನಗೆ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದ್ದೀನಿ. ಆದ್ದರಿಂದ ಈಗ ನೀನು ಅವುಗಳನ್ನು ನೋಡಬಹುದು, ಅವುಗಳ ಅನುಭವ ಪಡೆಯಬಹುದು. ಇಲ್ಲಿಯವರೆಗೆ ನಾನೇನು ಜ್ಞಾನ ಮತ್ತು ಇತರ ಸಿದ್ಧಿಗಳನ್ನು ಗಳಿಸಿದ್ದೀನಿ ಅದನ್ನು ನೀನೂ ಕೂಡ ಸಮವಾಗಿ ಹಂಚ್ಕೋಬಹುದು. ನಿನಗೆ ಅದನ್ನು ಅನುಭವಿಸುವ ಯೋಗವಿದೆ ಮತ್ತು ಯೋಗ್ಯತೆ ಇದೆ. ಇವೆಲ್ಲವನ್ನು ನೀನು ಗಳಿಸ್ಕೊಂಡಿದೆಯಾ. ಈ ವಿಚಾರದಲ್ಲಿ ನಾನು ಬಹಳ ಸಂತುಷ್ಟನಾಗಿದ್ದೀನಿ. ಕರ್ದಮ ಋಷಿ ತನ್ನ ಪತ್ನಿ ದೇವಹೂತಿಗೆ ಈ ರೀತಿ ಹೇಳಲು ಎಲ್ಲವನ್ನ ತದೇಕ ಚಿತ್ತದಿಂದ ಕೇಳಿಸಿಕೊಂಡಂತಹ ದೇವಹೂತಿ ಸ್ವಲ್ಪ ಹೆಚ್ಚು ಸಂಕೋಚದಿಂದಲೇ ಮಧುರವಾದ ಮುಗುಳ್ನಗೆಯಿಂದ ಸಂತುಷ್ಟಳಾಗಿ ಬಹಳ ಪ್ರೀತಿಯಿಂದ ತನ್ನ ಪತಿ ಕರ್ದಮನಿಗೆ ಹೇಳ್ತಾಳೆ, ಹೇ ಪ್ರಭು, ನನಗೆ ತಿಳಿದಿದೆ, ನನಗೆ ಗೊತ್ತು ನಿಮ್ಮ ಮಹಿಮೆ ಮತ್ತು ಶಕ್ತಿ ಏನು, ಎಷ್ಟು ಅನ್ನುವಂತಹದ್ದು ವಿಚಾರ ನನಗೆ ಗೊತ್ತಿದೆ. ನಿಮ್ಮ ತಪಸ್ಸಿನಿಂದ ನೀವು ಈಗಾಗಲೇ ಅನೇಕ ಸಿದ್ಧಿಗಳನ್ನು ಗಳಿಸಿದ್ದೀರಾ. ಏನನ್ನು ಬೇಕಾದರೂ ಕೊಡುವಂತಹ ಶಕ್ತಿ ನಿಮಗಿದೆ, ಆ ಸಾಮರ್ಥ್ಯ ನಿಮ್ಮಲ್ಲಿದೆ. ಹೀಗೆ ನಿಮ್ಮಲ್ಲಿ ಕೊಡುವಂತಹ ಶಕ್ತಿ ಮತ್ತು ಸಾಮರ್ಥ್ಯ ಇರುವುದರಿಂದ ಬಹಳ ಸಂಕೋಚದಿಂದ ಕೇಳ್ಕೊತಾ ಇದ್ದಾಳೆ. ಹೀಗೆ ಅಂತಹ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಇರೋದರಿಂದ ಮತ್ತು ನೀವು ಕೊಡುವುದೇ ಆದರೆ, ನೀವಿಷ್ಟೊತ್ತು ಹೇಳಿದ್ರಲ್ಲ ಎಲ್ಲವನ್ನ ನೀನು ಸಮವಾಗಿ ಹಂಚ್ಕೋಬಹುದು ಅಂತ, ಆದರೆ ನಾನು ಏನನ್ನ ಬಯಸ್ತಾ ಇದ್ದೀನಿ ಅಂತಹದ್ದನ್ನು ನೀವು ನನಗೆ ಕೊಡಬೇಕು. ಜ್ಞಾಪಿಸ್ಕೊಳ್ಳಿ, ನೆನಪಿಗೆ ತಂದುಕೊಳ್ಳಿ, ನಮ್ಮ ಮದುವೆಯ ಸಮಯದಲ್ಲಿ ನೀವು ನನಗೊಂದು ಮಾತು ಕೊಟ್ಟಿರ್ತೀರಿ. ಆ ಮಾತು ನೀವು ಈಗ ಈ ಸಮಯದಲ್ಲಿ ನೀವು ನೆನಪು ಮಾಡ್ಕೋಬೇಕು. ಗರ್ಭದಾನವಾಗುವವರೆಗೆ ನನ್ನೊಡನೆ ನೀವಿದ್ದು ಗೃಹಸ್ಥ ಸುಖವನ್ನು ಅನುಭವಿಸ್ತೀನಿ ಅಂತ ನೀವು ಹೇಳಿದ್ರಿ. ಗೃಹಸ್ಥ ಸುಖವನ್ನು ನಾವಿಬ್ಬರೂ ಸಮವಾಗಿ ಅನುಭವಿಸೋಣ, ನಾನು ಅದಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ ನೀವು ನನಗೆ ಮದುವೆಯ ಸಮಯದಲ್ಲಿ ಆ ಮಾತು ಕೊಟ್ಟಿದ್ರಿ. ಅದರಂತೆ ನೀವು ಕೊಟ್ಟ ಮಾತನ್ನು ನೆರವೇರಿಸಬೇಕು. ಇದು ಅಂತಹ ಸಮಯವಾಗಿದೆ. ನೀವು ನನ್ನೊಡನೆ ದಾಂಪತ್ಯ ಸುಖವನ್ನು ಈಗ ಹಂಚ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ
ಎಲ್ಲ ಸ್ತ್ರೀಯರಿಗೂ ಇರುವಂತೆ ನನಗೂ ಕೂಡ ನಿಮ್ಮಂತಹ ಶ್ರೇಷ್ಠರಾದ ಪತಿಯಿಂದ ಸಂತಾನವನ್ನು ಪಡಿಬೇಕು. ಈ ಬಗ್ಗೆ ನನಗೂ ಇಂತಹ ಆಸೆ ಇದೆ. ಸಂತಾನವನ್ನು ಪಡೆಯುವುದೇ ಪತಿವ್ರತ ಸ್ತ್ರೀಯರಿಗೆ ಪರಮ ಲಾಭ. ನನ್ನ ಈ ಆಸೆಯನ್ನು ನೀವು ಪೂರೈಸಬೇಕು. ನನಗೆ ಅನೇಕಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ. ನಾನು ಈ ಒಂದು ಆಸೆಯನ್ನು ಬಯಸ್ತಾ ಇದ್ದೀನಿ, ಇದನ್ನು ನೀವು ನನಗೆ ಕೊಡಬೇಕು. ಸಂತಾನವನ್ನು ಬಯಸ್ತಾ ಇರೋದರಿಂದ ನನ್ನ ಈ ದುರ್ಬಲ ಶರೀರಕ್ಕೆ ಶಕ್ತಿ ಬರುವಂತೆ ನೀವು ಅನುಗ್ರಹಿಸಬೇಕು. ನಿಮಗೆ ಗೊತ್ತಿದೆ, ಈಗ ನಾನು ಕೃಶಳಾಗಿ ಹೋಗಿದ್ದೀನಿ, ದೇಹದಲ್ಲಿ ಶಕ್ತಿ ಇಲ್ಲ. ಈ ಕೃಶವಾದ ದೇಹದಲ್ಲಿ ಸಂತಾನವನ್ನು ಪಡೆಯುವಂತಹದ್ದು ಅಸಾಧ್ಯ. ಆದ್ದರಿಂದ ಮೊದಲು ನನ್ನ ಈ ದುರ್ಬಲ ಶರೀರಕ್ಕೆ ಶಕ್ತಿ ಬರುವಂತೆ ಅನುಗ್ರಹ ಮಾಡಿ. ನಮ್ಮಿಬ್ಬರ ಸುಖಕರ ದಾಂಪತ್ಯಕ್ಕಾಗಿ ಒಂದು ಸುಂದರವಾದ ಭವ್ಯವಾದ ಭವನವನ್ನು ನೀವು ನಿರ್ಮಿಸಿಕೊಡಿ. ದೇವಹೂತಿ ತನ್ನ ಪತಿ ಕರ್ದಮನಲ್ಲಿ ಈ ಬೇಡಿಕೆಯನ್ನು ಇಟ್ಟಿದ್ದಾಳೆ. ತನ್ನ ಪತ್ನಿ ದೇವಹೂತಿ ಮಾತನಾಡಿದ ಮತ್ತು ಅವಳು ಬಯಸಿದ ರೀತಿ ನೀತಿಗಳನ್ನು ಗ್ರಹಿಸಿದ ಕರ್ದಮನು ತಿಳ್ಕೊತಾನೆ. ಅವಳು ಲೌಕಿಕ ಅಂತಂದರೆ ಪ್ರಾಪಂಚಿಕ ಸುಖವನ್ನು ಹುಡುಕ್ತಾ ಇದ್ದಾಳೆ, ಪ್ರಾಪಂಚಿಕ ಸುಖದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾಳೆ. ಪ್ರಾಪಂಚಿಕ ಸುಖದ ಬಯಕೆಗಳು ಅಂತಂದರೆ ಲೌಕಿಕ ಅಂತ ನಾವೇನು ಹೇಳ್ತೀವಿ, ಸಂಸಾರ, ಮನೆ, ಮಕ್ಕಳು, ಐಶ್ವರ್ಯ ಇತ್ಯಾದಿಗಳನ್ನು ಅವಳು ಕೇಳ್ಕೊತಾ ಇದ್ದಾಳೆ. ತನ್ನ ಪ್ರಿಯ ಪತ್ನಿಯ ಬಯಕೆಗಳನ್ನು ಗೌರವಿಸಿ ಅವಳಿಗೆ ಬೇಕಾದುದನ್ನು ಕೊಡುವ ಇಚ್ಛೆಯಿಂದ ಕೂಡಲೇ ಅವನು ಯೋಗದಲ್ಲಿ ಸ್ಥಿತನಾಗಿ ಇಷ್ಟಾನುಸಾರವಾಗಿ ಅವಳು ಅಪೇಕ್ಷೆ ಪಟ್ಟಂತೆ ಎಲ್ಲವನ್ನ ಕರುಣಿಸಿ, ಜೊತೆಗೆ ಎಲ್ಲೆಡೆಯೂ ಸಂಚರಿಸುವಂತಹ ಒಂದು ದಿವ್ಯ ದೇವ ವಿಮಾನವನ್ನು ರಚಿಸಿ ಅನುಗ್ರಹಿಸ್ತಾನೆ. ಕರ್ದಮ ಋಷಿಯ ಆಲೋಚನೆಯೇ ಬೇರೆ ಆಗಿತ್ತು. ಅವಳಿಗೆ ಶಾಶ್ವತವಾದ ಜ್ಞಾನಧಾರೆಯನ್ನು ಮಾಡಲು ಅವನು ಸಿದ್ಧನಾಗಿದ್ದ. ಆದರೆ ಪತ್ನಿ ನಶ್ವರವಾದ ಲೋಕದ ಸಣ್ಣ ಸಣ್ಣ ಬಯಕೆಗಳ ಹಿಂದೆ ಬೀಳ್ತಾಳೆ. ಅವೆಲ್ಲವೂ ಅಶಾಶ್ವತ. ಆದರೆ ತಾನು ಅವಳಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಶಾಶ್ವತವಾದ ಸುಖ. ಅವಳು ಬಯಸ್ತಾ ಇರುವಂತಹದ್ದು ಯಾವಾಗ ಬೇಕಾದರೂ ನಾಶ ಹೊಂದುವಂತಹ ಲೌಕಿಕ ಬಯಕೆಗಳು. ಆದರೂ ಪ್ರೀತಿಯ ಮಡದಿ ದೇವಹೂತಿ ಅವಳು ಕೇಳಿದಾಳೆ. ಅವಳು ಕೇಳಿದ ಕಾರಣ ಅವಳ ಆಸೆಯನ್ನು ನೆರವೇರಿಸಲು ಕರ್ದಮ ಋಷಿ ಮುಂದಾಗ್ತಾನೆ. ಭಾಗವತದಲ್ಲಿ ಇದರ ವರ್ಣನೆ ಇದೆ. ಅವಳಿಗಾಗಿ ತಾನು ಸೃಷ್ಟಿಸಿದ ದಿವ್ಯ ವಿಮಾನ ಬಹಳ ದೊಡ್ಡದಾಗಿತ್ತು. ಅದು ಎಲ್ಲ ಇಷ್ಟಾರ್ಥ ಭೋಗಗಳನ್ನು ಈಡೇರಿಸ್ತಾ ಇತ್ತು. ತಪಸ್ಸಿನ ಸಮಯದಲ್ಲಿ ಪತಿಯ ಮನೋ ಇಂಗಿತವನ್ನು ಇವಳು ಹೇಗೆ ಅರಿತಿದ್ಲೋ ಹಾಗೆ ಇವಳೆಲ್ಲ ಬಯಕೆಗಳನ್ನು ಆ ದಿವ್ಯ ವಿಮಾನ ಅನ್ನುವಂತಹದ್ದು ಕೂಡ ಅವಳು ಎಲ್ಲ ಇಷ್ಟಾರ್ಥ ಭೋಗಗಳನ್ನು ಅದು ಈಡೇರಿಸ್ತಾ ಇತ್ತು. ನೋಡೋದಕ್ಕೆ ಅದೊಂದು ಹಾರುವ ಅರಮನೆಯಂತೆ ಕಂಗೊಳಿಸ್ತಾ ಇತ್ತು. ರತ್ನಖಚಿತವಾದ ಕಂಬಗಳನ್ನು ಹೊಂದಿತ್ತು. ಅಲ್ಲಿ ಮರಕತಮಣಿಯ ನೆಲವನ್ನು, ಕುಳಿತುಕೊಳ್ಳಲು ಯೋಗ್ಯವಾದ ಹವಳದ ವೇದಿಕೆ, ಕೆತ್ತನೆಗಳಿಂದ ಕೂಡಿದಂತಹ ಅಲಂಕೃತವಾದ ಮಂಚ, ಚಿತ್ರವಿಚಿತ್ರವಾದ ತೋರಣಗಳು, ಚಿನ್ನದ ಮೆಟ್ಟಲುಗಳಿಂದ ಕೂಡಿದಂತಹ ಅದು ನಯನ ಮನೋಹರವಾಗಿತ್ತು. ದೇವಲೋಕದಲ್ಲೂ ಕೂಡ ಇಂತಹದ್ದಿರಲಿಲ್ಲ. ದೇವಲೋಕದಲ್ಲೂ ಕಾಣಸಿಗದಂತಹ ಭವ್ಯವಾದ ಹಾರುವ ಈ ವಿಮಾನವನ್ನು
ಕರ್ದಮ ಋಷಿ ತನ್ನ ತಪಸ್ಸಿನ ಶಕ್ತಿ, ತನ್ನ ಯೋಗ ಶಕ್ತಿಯಿಂದ ನಿರ್ಮಿಸಿ ಅವಳ ಬಯಕೆಗಳನ್ನು, ಅವಳ ಆಸೆಗಳನ್ನು ಪೂರೈಸುವ ಸಲುವಾಗಿ ಅವಳಿಗೆ ಈ ಎಲ್ಲವನ್ನು ಕರುಣಿಸ್ತಾನೆ. ಇಂತಹ ಸುಂದರವಾದ ಭವನ ಮತ್ತು ವಿಮಾನವನ್ನು ನೋಡಿದರೂ ಕೂಡ ದೇವಹೂತಿಯ ಮನಸ್ಸಿನಲ್ಲಿ ಪ್ರಸನ್ನತೆ ಎನ್ನುವಂತಹದ್ದು ಪೂರ್ಣವಾಗಿ ಉಂಟಾಗಿರಲಿಲ್ಲ. ಅವಳನ್ನು ನೋಡಿ ಇದನ್ನು ಗಮನಿಸಿದ ಕರ್ದಮ ಋಷಿ ತನ್ನ ಪತ್ನಿ ದೇವಹೂತಿಗೆ ಹೇಳ್ತಾನೆ. ಏನು ಹೇಳ್ತಾನೆ? ದೇವಹೂತಿ ಮನಸ್ಸಿನಲ್ಲಿ ಏನಿರುತ್ತೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.